ಇಡೀ ಏಷ್ಯಾದಲ್ಲಿ, ಹೌದು ವೀಕ್ಷಕರೇ, ಇಡೀ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಒಂದು ಟೌನ್ಶಿಪ್ ಅಂತ ಹೇಳ್ಬೋದು. ಕಾರಣ ಏನಂತಂದ್ರೆ ವೀಕ್ಷಕರೇ, ಇಲ್ಲಿ ನಮ್ಮ KHB ಅವರು, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು, ಸೊ ಆಲ್ಮೋಸ್ಟ್ 2400 ಏಕರ್ ಅಲ್ಲಿ 36,000 ಸೈಟ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ವೀಕ್ಷಕರೇ. ಒಂದು ಎರಡು ಅಲ್ಲ ರೀ, ಟೌನ್ಶಿಪ್, ಅಪಾರ್ಟ್ಮೆಂಟ್, ವಿಲ್ಲಾಸ್, ಇಷ್ಟು ಕಮರ್ಷಿಯಲ್, ಇಷ್ಟು ಪಾರ್ಕ್ಸ್, ಸೊ ಇಷ್ಟೆಲ್ಲ ಲೇಔಟ್, ರೆಸಿಡೆನ್ಷಿಯಲ್ ದೊಡ್ಡ ಲೇಔಟ್ ಇದು. ಸೊ ಇದ್ರಲ್ಲಿ ನಮಗೆ ನೋಡಿ ನೀರು ಅಲ್ಲೇ ನಿಂತ್ಕೊಂಡ್ಬಿಟ್ರೆ, ಹಾಗಾಗಿ ನಿಮ್ಗೆ ಎಲ್ಲೂ ಕೂಡ ನೀರು ಒಂದು ಡ್ರಾಪ್ ಪ್ರಾಜೆಕ್ಟ್ ಅಲ್ಲಿ ನಿಂತ್ಕೊಂಡಿರೋ ತರ ಮಾಡಿದ್ದಾನೆ. ಈಗ KHB ಕಡೆಯಿಂದ ಎಲ್ಲ ಈಗ ಅಪಾರ್ಟ್ಮೆಂಟ್ ಬರ್ತಾ ಇದೆ, ಮತ್ತೆ ಈಗ ಆರ್ಟ್ ಆಫ್ ದಿ ಪ್ರಾಜೆಕ್ಟ್ ವಿಲ್ಲಾಗಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಸರ್. 30 ಫೀಟ್ ರೋಡಿಂದ ಮ್ಯಾಕ್ಸಿಮಮ್ 100 ಫೀಟ್ ರೋಡ್ವರೆಗೂ ಬರುತ್ತೆ. ಆದರೆ ಇಮಿಡಿಯೇಟ್ ಕನೆಕ್ಟಿವಿಟಿ ನಿಮ್ಗೆ 40 ಫೀಟ್ ರೋಡ್ ಕೊಡ್ತಾನೆ. ಈ 40 ಫೀಟ್ ರೋಡ್ ಇಮಿಡಿಯೇಟ್ ನಿಮ್ಗೆ 80 ಫೀಟ್ ರೋಡು, 60 ಫೀಟ್ ರೋಡು, ಈ ಥರ ಕನೆಕ್ಟಿವಿಟಿ ಇರುತ್ತೆ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಇವತ್ತಿನ ಏನು ಲೇಔಟ್ ಇದೆಲ್ಲ ಮಾಮೂಲಿ ಲೇಔಟ್ ಅಲ್ಲ ರೀ. ನಮ್ಮ ಅಂಕಲ್ ಹೇಳ್ತೀನಿ, ಅಂಕಲ್ ಕಂಪ್ಲೀಟ್ ತೋರಿಸಿ, ಒಂದು ರೌಂಡ್ ಫುಲ್ ಸುತ್ತಲೂ ತೋರಿಸ್ಬಿಡಿ, 360 ಎಲ್ಲ ಕಡೆ ತೋರಿಸ್ಬಿಡಿ. ಸೊ ಇಡೀ ಏಷ್ಯಾದಲ್ಲಿ, ಹೌದು ವೀಕ್ಷಕರೇ, ಇಡೀ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಒಂದು ಟೌನ್ಶಿಪ್ ಅಂತ ಹೇಳ್ಬೋದು. ಕಾರಣ ಏನಂತಂದ್ರೆ ವೀಕ್ಷಕರೇ, ಇಲ್ಲಿ ನಮ್ಮ KHB ಅವರು, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು, ಸೊ ಆಲ್ಮೋಸ್ಟ್ 2400 ಏಕರ್ ಅಲ್ಲಿ 36,000 ಸೈಟ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ವೀಕ್ಷಕರೇ. ಒಂದು ಎರಡು ಅಲ್ಲ ರೀ, 36,000 ಸೈಟ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಅರ್ಧ ಭಾಗ, ಓಕೆ, 50-50 ರೇಷಿಯೋದಲ್ಲಿ ಮಾಡಿರೋದು. ಇದು ಒಂದು ಹಿನ್ನೆಲೆ ಹೇಳ್ಬಿಡ್ತೀನಿ ನಿಮಗೆ, ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಎಷ್ಟು ಡೆವಲಪ್ಮೆಂಟ್ ಇದೆ ಇಲ್ಲಿ, ಎಷ್ಟು ಬೇಡಿಕೆ ಇರೋದೆ ಅನ್ನೋದು ಹೇಳ್ಬೇಕು ನಾನು ಇಲ್ಲಿ. ಯಾಕಂತಂದ್ರೆ ಇದರಲ್ಲಿ 18,000 ಸೈಟ್ಸ್ ಏನಿದೆ, ಇದು ಓನರ್ ಶೇರ್, ರೈತರ ಶೇರ್, ಫಾರ್ಮರ್ ಶೇರ್ ಅಂತ ಹೇಳ್ಬೋದು. ಯಾರು ಲ್ಯಾಂಡ್ ಲಾರ್ಡ್ ಇದ್ದಾರೆ ಅವ್ರ ಶೇರ್ಗೆ ಹೋಗುತ್ತೆ. 18,000 ಸೈಟ್ಸ್ ಏನಿದೆ ಇದು ಗೌರ್ಮೆಂಟ್ಗೆ ಹೋಗುತ್ತೆ, KHB ಹೊಟ್ಟೋಗುತ್ತೆ. ಹೋದಾಗ ಏನಾಯ್ತು, ಸೊ KHB ಅವ್ರು ಏನ್ ಮಾಡಿದ್ರು, ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಓಪನ್ ಮಾಡಿದ್ರು. ಓಕೆ, ಸೊ ಈಗ BDA ರಿಜಿಸ್ಟ್ರೇಷನ್ ಓಪನ್ ಮಾಡುತ್ತೆ, ಅದೇ ರೀತಿಯಲ್ಲಿ ಒಂದು ಲಾಟ್ರಿ ಸಿಸ್ಟಮ್ ಅಲ್ಲಿ ಓಪನ್ ಮಾಡಿದ್ದಾರೆ. ವೀಕ್ಷಕರೇ, ನೀವು ನಂಬಲ್ಲ, 18,000 ಸೈಟ್ಸ್ಗೆ ಬಂದಿರುವಂತ ಅಪ್ಲಿಕೇಶನ್ ಬಂದ್ಬಿಟ್ಟು 3.5 ಲ್ಯಾಕ್, 3.5 ಲಕ್ಷ ಜನ ಇದನ್ನ ಇಷ್ಟಪಟ್ಬಿಟ್ಟು ನಮಗೂ ಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಟ್ಬಿಟ್ಟು ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ ವೀಕ್ಷಕರೇ. ಸೊ ಬಟ್ ಇರೋದು 18,000 ಅಷ್ಟೇನೆ. ಸೊ ಎವ್ರಿಥಿಂಗ್ ಇಸ್ ಸೋಲ್ಡ್ ಔಟ್. ಸೊ ಏನ್ ಇನ್ ನೋಡ್ತಾ ಇದ್ದೀರಾ, ಟೋಟಲ್ 36,000 ಸೈಟ್ಸ್ ಇದೆ, ಇದರಲ್ಲಿ 18,000 ಸೈಟ್ಸ್ ಖಾಲಿ. ಬಟ್ ಇವಾಗ ಅವೈಲೇಬಲ್ ಇರೋದು, ನಾನು ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ಕನ್ನಡ ಕೋರ ಯೂಟ್ಯೂಬ್ ಚಾನಲ್ ಮೂಲಕ KHB ಡೆವಲಪ್ಡ್ ಮಾಡಿರುವಂತ KHB ಸೂರ್ಯ ಸಿಟಿ ಫೇಸ್ 4. ಹೌದು ವೀಕ್ಷಕರೇ, ಸೊ ಇಲ್ಲಿ ಏನು ಲ್ಯಾಂಡ್ ಶೇರ್ ಇದೆ, ಓನರ್ ಶೇರ್ ಇದೆ, 18,000 ಸೈಟ್ಸ್ಗಳು, ಅದನ್ನ ನಾನು ಇವತ್ತು ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಸೊ ಇದಿರುವಂತದ್ದು ಜಿಗಣಿಯಲ್ಲಿ. ನಾನು ನಿಮ್ಗೆ ಲೊಕೇಶನ್ ಎಲ್ಲ ಕೊಡ್ತೀನಿ. ಅಂಡ್ ಪ್ರತಿಯೊಬ್ಬರಿಗೂ ಗೊತ್ತು, KHB ಸೂರ್ಯ ಸಿಟಿ ಅನ್ನೋದು ಇವತ್ತು ಬೆಂಗಳೂರಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಚಾರ. ಯಾಕೆ ಗೊತ್ತು ಅಂತ ಕೆಲವೊಬ್ರು ಕೇಳ್ಬೋದು. ಅದು ಹೆಂಗೂರು ಗೊತ್ತಾಗಕ್ಕೆ ಸಾಧ್ಯ ಅಂತಂದ್ರೆ, ನೋಡಿ, ರೀಸೆಂಟ್ ಆಗಿ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ದೊಡ್ಡ ಇನಾಗ್ರೇಷನ್ ಮಾಡ್ತಾರೆ. ಏನ್ ಇನಾಗ್ರೇಷನ್ ಮಾಡ್ತಾರೆ, ಭಾರತದಲ್ಲಿ ಅತಿ ದೊಡ್ಡ, 2ನೇ ದೊಡ್ಡ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಅನ್ನು ಉದ್ಘಾಟನೆ ಮಾಡ್ತಾರೆ ವೀಕ್ಷಕರೇ. ಆ ಸ್ಟೇಡಿಯಂ ಉದ್ಘಾಟನೆ ಮಾಡಿರುವಂತದ್ದು ಇದೇ ಸೂರ್ಯ ಸಿಟಿಯಲ್ಲಿ. ಅದು ತುಂಬಾನೇ ಹೆಸರಾಯ್ತು, ತುಂಬಾ ದೊಡ್ಡದಾಗಿ ಪ್ರಚಾರಿತ ಕೂಡ ಪಡಿತು ಕೂಡ ವೀಕ್ಷಕರೇ. ಸೊ ಅದರಿಂದನೇ ಎಲ್ರಿಗೂ ಗೊತ್ತಿರುವಂತ ವಿಚಾರ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಇದೇ ಕಾರಣಕ್ಕೆ. ಹೌದು ವೀಕ್ಷಕರೇ, ಇಂಡಿಯಾದ 2ನೇದು, ಮೊದಲನೇದು ಮೋದಿ ಸ್ಟೇಡಿಯಂ ಅಂತ ಬರುತ್ತೆ, ಗುಜರಾತದಲ್ಲಿ ಇರುತ್ತೆ ಮೋಸ್ಟ್ಲಿ. ಸೊ 2ನೇದು ನಮ್ಮ ಬೆಂಗಳೂರಲ್ಲಿ ಇದೆ ಅಂತಂದ್ರೆ ನಿಜವಾಗ್ಲೂ ಖುಷಿ ಪಡೋ ವಿಚಾರ ವೀಕ್ಷಕರೇ. ಅದು ಇಲ್ಲಿ ಇನಾಗ್ರೇಟ್ ಆಗಿದೆ. ಇನ್ನು 2ರಿಂದ 2.5 ವರ್ಷದಲ್ಲಿ ಇಲ್ಲಿ ಅದು ಕೂಡ ಬರ್ತಾ ಇದೆ ವೀಕ್ಷಕರೇ. ಸೊ ಇಂಥ ಒಂದು ದೊಡ್ಡ ಬಡಾವಣೆ, ಜೆನ್ಯೂನ್ ಆಗಿರುವಂತಹ KHB ಅಪ್ರೂವ್ಡ್ ಏಕಾತ ಸೈಟ್ಸ್ ಗಳನ್ನ ಇವತ್ತು ನಾನು ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅದು ಒಂದೆರಡು ಸೈಟ್ ಅಲ್ಲ, 18,000 ಸೈಟ್ಸ್ ಗಳನ್ನ ಇವತ್ತು ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ವೀಕ್ಷಕರೇ, ನಿಮ್ಗೆ 30-40 ಇರ್ಬೋದು, 20-30 ಹಿಡಿದು 80/50 4,000 ಸ್ಕ್ವೇರ್ ಫೀಟ್ ವರೆಗೂ ಕೂಡ ಸೈಟ್ಸ್ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ. ಎಲ್ಲಾ ಫೇಸಿಂಗ್ ಸಿಗ್ಬಿಡುತ್ತೆ, ಕಾರ್ನರ್ ಸೈಟ್ ಸಿಗುತ್ತೆ, ಕಮರ್ಷಿಯಲ್ ಸೈಟ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಪ್ರತಿಯೊಂದು ಕೂಡ ನಿಮ್ಗೆ ಸಿಗುತ್ತೆ ಅಂತಾನೂ ಕೂಡ ಹೇಳ್ಬೋದು. ಅಂಡ್ ಇನ್ನ ಡೆವಲಪ್ಮೆಂಟ್ ಬಗ್ಗೆ ನಾನೇನ್ ಮಾಡ್ತೀನಿ ಗೊತ್ತಾ, ಸೆಗ್ಮೆಂಟ್ ವೈಸ್ ಹೇಳ್ತಾ ಹೋಗ್ತೀನಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ದಯವಿಟ್ಟು ವಿಡಿಯೋ ಪೂರ್ತಿ ನೋಡೋದನ್ನ ಮರಿಬೇಡಿ. ಯಾಕಂತಂದ್ರೆ ತುಂಬಾ ಏನ್ ಕಮ್ಮಿ ಇದೆ ಅಂದ್ರೆ ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಸೆಗ್ಮೆಂಟ್ ವೈಸ್
ಫಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ನಿಮಗೆ ಒಂದು ಟೂರ್ ಕೊಟ್ಬಿಡ್ತೀನಿ, ಕಂಪ್ಲೀಟ್ ಎಲ್ಲಾ ಕಡೆ ಓಡಾಡೋಣ. ನಮ್ ಜೊತೆ ಇಲ್ಲಿನ ರೆಪ್ರೆಸೆಂಟೇಟಿವ್ ಪ್ರಕಾಶ್ ಅವರು ಕೂಡ ರೆಡಿ ಇದ್ದಾರೆ. ಸೊ ಅವ್ರ ಜೊತೆ ಕಾರಲ್ಲಿ ಓಡಾಡೋಣ. ಸೊ ಯಾವ್ಯಾವ ಸೆಕ್ಟರ್ ಅಲ್ಲಿ ಟೋಟಲಿ 6 ಸೆಕ್ಟರ್ ಡೆವಲಪ್ಮೆಂಟ್ ಆಗಿದೆ. ಇನ್ನ 7, 8, 9, 10 ಇನ್ನ 4 ಸೆಕ್ಟರ್ಗಳು ವೀಕ್ಷಕರೇ ಅಪ್ಕಮಿಂಗ್ ಇದೆ, ಮುಂದೆ ಬರೋದಿದೆ ಅಂತಾನೂ ಕೂಡ ಹೇಳ್ಬೋದು. ಆಲ್ರೆಡಿ 6 ಸೆಕ್ಟರ್ಗಳೇನಿದೆ, ಮುಂದೆ ಬರುವಂತಹ ಇನ್ನ 4 ಸೆಕ್ಟರ್ಗಳೇನಿದೆ ಅವೆಲ್ಲವೂ ಕೂಡ ಡೆಫಿನೆಟ್ಲಿ ವರ್ತ್ ಅಂತ ಹೇಳ್ತೀನಿ. ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ 6 ಸೆಕ್ಟರ್ಗಳನ್ನ ಓಡಾಡೋಣ, ಎಲ್ಲಾ ಕಡೆ ಓಡಾಡೋಣ ಕಾರ್ ತಗೊಂಡು. ಸೊ ಎಲ್ಲೆಲ್ಲಿ ಏನ್ ಬರ್ತಾ ಇದೆ, ಏನೇನ್ ಡೆವಲಪ್ಮೆಂಟ್ ಇದೆ, ಇದು ನಾನು ಹೇಳಕ್ಕಿಂತ ನಮ್ಮ ಪ್ರಕಾಶ್ ಸರ್ಗಂತೂ ಆಲ್ಮೋಸ್ಟ್ ಎಲ್ಲದೂ ಗೊತ್ತಿದೆ. ಸೊ ಅವ್ರ ಜೊತೆ ಓಡಾಡಿ ಹೆಚ್ಚಿನ ಮಾಹಿತಿಯನ್ನ ತಗೊಳ್ಳೋಣ. ಇದು ಆದ ನಂತರ ನಾನ್ ನಿಮ್ಗೆ ಇಲ್ಲಿನ ಕನೆಕ್ಟಿವಿಟಿ, ಸೊ ಇಲ್ಲಿಂದ ಎಲ್ಲೆಲ್ಲಿ ಹೋಗ್ಬೋದು, ಏನೇನ್ ಡೆವಲಪ್ಮೆಂಟ್ಸ್ಗಳಿದೆ, ಯಾವ್ಯಾವ ಸ್ಕೂಲ್ಗಳಿದೆ, ಯಾವ್ಯಾವ ಕಾಲೇಜ್ಗಳಿದೆ, ಪ್ರತಿಯೊಂದನ್ನು ಕೂಡ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಬನ್ನಿ ನನ್ನ ಜೊತೆ ಒಂದೊಳ್ಳೆ ಟ್ರಿಪ್ ಮಾಡ್ಬಿಡೋಣ. ಎಲ್ಲೆಲ್ಲಿ ಏನೇನ್ ಬರ್ತದೆ, ಎಲ್ಲಿ ಸ್ಟೇಡಿಯಂ ಬರ್ತಾ ಇದೆ, ಎಲ್ಲಿ ವಿವೇಕಾನಂದ ಅವರ ಒಂದು ದೊಡ್ಡದಾದಂತ ಸ್ಟ್ಯಾಚ್ಯೂ ಬರ್ತಾ ಇದೆ, ಥೀಮ್ ಪಾರ್ಕ್ ಬರ್ತಾ ಇದೆ, ದೊಡ್ಡದಾದಂತಹ ಕಾಂಪ್ಲೆಕ್ಸ್ ಬರ್ತಾ ಇದೆ, IIM ಇನ್ಸ್ಟಿಟ್ಯೂಟ್ಗೆ ಕನೆಕ್ಟಿವಿಟಿ ಸಿಗ್ತಾ ಇದೆ, ಇವೆಲ್ಲ ಎಲ್ಲಿದೆ, ಸುತ್ತಮುತ್ತಲು ಯಾವ್ಯಾವ ಊರುಗಳಿದೆ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ಕನೆಕ್ಟಿವಿಟಿ ಇರ್ಬೋದು, ಪ್ರತಿಯೊಂದು ಕೂಡ ಡೆವಲಪ್ಮೆಂಟ್ ಇರ್ಬೋದು, ಪ್ರತಿಯೊಂದು ಕೂಡ ಟಾಪ್ ನಾಚ್ ಅಂಡ್ ರೇಟ್ ಕೂಡ ಸೂಪರ್ ಅಂತ ಹೇಳ್ತೀನಿ. ಸೊ ಒಂದೊಳ್ಳೆ ರೇಟ್ ಬೇಕು, ಒಂದೊಳ್ಳೆ ಸೈಟ್ ಬೇಕು, ಅದು ಕೂಡ ಕರ್ನಾಟಕ ಹೌಸಿಂಗ್ ಬೋರ್ಡ್ KHB ಕಡೆಯಿಂದ ಬೇಕು ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಂಡ್ ಅಷ್ಟೇ ಅಲ್ಲದೆ ಕನ್ನಡ ಕೋರ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇರುತ್ತೆ. ವಿಡಿಯೋದಲ್ಲಿ ಒಂದು ಕೋಡ್ ಕೊಟ್ಟಿರ್ತೀನಿ, ನಾನು ಮಧ್ಯದಲ್ಲಿ ಒಂದ್ ಕಡೆ ಕೊಟ್ಬಿಡ್ತೀನಿ, ನೀವು ನೋಡ್ಬೇಕು ನೀವು. ಸೊ ನೋಡ ಆ ಕೋಡನ್ನ ಹೇಳಿದ್ರೆ ಡೆಫಿನೆಟ್ಲಿ ಸ್ಪೆಷಲ್ ರೇಟ್, ಸ್ಪೆಷಲ್ ಡಿಸ್ಕೌಂಟ್ ನಿಮಗೆ ಇರುತ್ತೆ. ಆ ಕೋಡನ್ನ ನೀವು ಹೇಳ್ಬೇಕು ಅಂದ್ರೆ ಮಾತ್ರ ನಿಮ್ಗೆ ಇಲ್ಲಿ ಡಿಸ್ಕೌಂಟ್ಸ್ ಇರುತ್ತೆ. ಸೊ ಇಲ್ಲಿನ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಅಂಡ್ ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೂ ಕೂಡ ವಿಡಿಯೋಸ್ಗಳೆಲ್ಲ ಬರ್ತಾ ಇರುತ್ತೆ, ನೋಡೋದನ್ನ ಮರಿಬೇಡಿ. ಬನ್ನಿ ನನ್ನ ಜೊತೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೊಂದು 4,000 ರಿಂದ 5,000 ನಿಮಗೆ ಸೈಟ್ಸ್ ಪೆಂಡಿಂಗ್ ಇರುತ್ತೆ. ಸೊ ಯಾಕಂತಂದ್ರೆ ಅಲ್ಲಿ ಫುಲ್ಲಿ 100 ಫೀಟ್ ರೋಡ್ ಅಲ್ಲಿ ಕಮರ್ಷಿಯಲ್ ಬರುತ್ತೆ. ಸೊ ಹಾಗಾಗಿ ಇಲ್ಲೆಲ್ಲ ಈಗ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಫ್ಲಾಟ್ಸ್ ಎಲ್ಲ ಇಲ್ಲಿ ಒಳಗಡೆ ಮಾಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನಾವು ಬರ್ತಾ ಇದೀವಿ, ಇಲ್ಲಿ ನೋಡಿ ಸೆಕ್ಟರ್ 4 ಇದು ಮೈನ್. ನಾವ್ ಏನ್ ಇಲ್ಲಿ ಲೆಫ್ಟ್ ತಗೊಂಡ್ವಿ ನಾವು. ಸೊ ಕಂಪ್ಲೀಟ್ 80 ಫೀಟ್ ರೋಡ್ ಸ್ಟ್ರೈಟ್ ಹಿಂದೆ ಬರೋದಲ್ಲ ಸೆಕ್ಟರ್ 6. ಸೊ ಈ ರೋಡ್ ಬಂದು ಮೈನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ರೋಡ್, ಇದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ರೋಡ್. ಅಗೈನ್ ಇಲ್ಲಿ ಏನಾಗುತ್ತೆ ನಿಮ್ಗೆ ರೈಟ್ ಸೈಡ್ ಸೆಕ್ಟರ್ 5 ಬರುತ್ತೆ, ಇದು ಸೆಕ್ಟರ್ 4 ಬರುತ್ತೆ ಸರ್. ಪ್ಲಸ್ ಇದು ನಿಮ್ಗೆ ಸ್ಟೇಡಿಯಂ ಒಂದೇ ರೋಡ್, ಡೈರೆಕ್ಟ್ ಇದು ಸ್ಟೇಡಿಯಂ ರೋಡ್. ಸ್ಟೇಡಿಯಂ ಹೌದು ಸರ್, ಸ್ಟೇಡಿಯಂ ಹೋಗುತ್ತೆ. ಸೊ ಇದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಬರುತ್ತೆ. ಇಲ್ಲಿಂದ ನಮಗೆ ಜಸ್ಟ್ ಒಂದು 200-300 ಮೀಟರ್ಗೆ ಹಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಸಿಗುತ್ತೆ ನಮಗೆ. ಎಂಟೈರ್ ಪ್ರಾಜೆಕ್ಟ್ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರ್ತದೆ ಸರ್ ಇಲ್ಲಿ? ಸರ್ ಇದು ನಿಮಗೆ ಟೋಟಲ್ ಆಗಿ 40 ರಿಂದ 50 ಎಕರೆ ಬರುತ್ತೆ. ಅದರಲ್ಲಿ ಮಧ್ಯದಲ್ಲಿ ಒಂದು 5 ಎಕರೆ ಪಾರ್ಕ್ ಬರುತ್ತೆ. ನಿಮ್ಗೆ ಕಮರ್ಷಿಯಲ್ 10 ಎಕರೆ ಬರುತ್ತೆ. ಅಂದ್ರೆ ಅಲ್ಲಿ ನಿಮ್ಗೆ ಸರಳ ಬಿರ್ಲಾ ಎಜುಕೇಶನ್ ಅಕಾಡೆಮಿ, ಆಯುಷ್ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. ಮತ್ತೆ ಶಾಪಿಂಗ್ ಕಾಂಪ್ಲೆಕ್ಸ್ ಬರುತ್ತೆ. ರೈಟ್ ಸೈಡ್ ಅಲ್ಲಿ ನಿಮ್ಗೆ ಸಿವಿಕ್ ಕಮ್ಯುನಿಟೀಸ್ ಅಂತಂದ್ರೆ CA ಸೈಟ್ಸ್ ಅಲ್ಲಿ ಎಲ್ಲ ಪಬ್ಲಿಕ್ ಯುಟಿಲಿಟೀಸ್ ಅಂದ್ರೆ ಎಲ್ಲ ಗೌರ್ಮೆಂಟ್ ಆಫೀಸಸ್ ಬರುತ್ತೆ. RTO, ಸಬ್ ರಿಜಿಸ್ಟರ್ ಆಫೀಸ್, ಪೊಲೀಸ್ ಸ್ಟೇಷನ್. ಸೊ ಅದೇ ರೀತಿ ಮತ್ತೆ ನಿಮ್ಗೆ ಸೆಕ್ಟರ್ 1, 2 ನಿಮ್ಗೆ ಹಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ವಿಲ್ಲಾಸ್ ಬರುತ್ತೆ ಒಂದ್ ಕಡೆ, ಇನ್ನೊಂದ್ ಕಡೆ ನಿಮ್ಗೆ ಅಪಾರ್ಟ್ಮೆಂಟ್ ಬರುತ್ತೆ ಸರ್. ಮತ್ತೆ ಇಲ್ಲಿ ನಿಮ್ಗೆ ಈ ಗೌರ್ಮೆಂಟ್ ಆಫೀಸಸ್ ಅಟ್ಯಾಚ್ ಆಗಿ ನಿಮ್ ರೈಟ್ ಸೈಡ್ ಏನ್ ನೋಡ್ತಾ ಇದೀರಾ ನೋಡಿ, ಅಟ್ಯಾಚ್ ವಾಟರ್ ಟ್ಯಾಂಕ್. ರೈಟ್ ಸೈಡ್ ಈ ಗುಡ್ಡ ಏನಿದೆ, ಈ ಮಣ್ಣು ತರ ಕಾಣಿಸ್ತಾ ಇದೆಯಲ್ಲ ಸರ್, ಇದು ತೆಗಿತಾರೆ. ಇದು 12 ಎಕರ್ ಪ್ಲೇ ಗ್ರೌಂಡ್ ಸರ್. ಇದು ಡಿಫ್ರೆಂಟ್ ಕೋರ್ಟ್ಸ್ ಬರುತ್ತೆ ನೋಡಿ ಸರ್. ಈ 60 ಫೀಟ್ ರೋಡ್ ಏನಿದೆ ನೋಡಿ, ಇಮಿಡಿಯೇಟ್ ನಮ್ಗೆ ಇಲ್ಲಿಂದ 100 ಮೀಟರ್ 200 ಮೀಟರ್ ಇದೆ ಹಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಗೆ. ಸೊ ಆಕ್ಸೆಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ, ಇದು ಕೂಡ ಈ 60 ಫೀಟ್ ರೋಡ್ ಜಿಗಣಿ ಆನೇಕಲ್ ರೋಡ್ ಇಂದ ನಿಮ್ಗೆ ಬನಘಟ್ಟ ಹಾರೋಳ್ಳಿ ರಿಂಗ್ ರೋಡ್ ವರ್ಗೂ ಟಚ್ ಆಗುತ್ತೆ ನೋಡಿ ಸರ್. ನಿಮ್ಗೆ ಅಲ್ಲಿ ನಿಮ್ಗೆ ಓವರ್ ಹೆಡ್ ಸ್ಟೋರೇಜ್ ಟ್ಯಾಂಕ್ಸ್ ಕಾಣಿಸ್ತಾ ಇದೆ ಮುಂದೆ ನಿಮ್ಗೆ, ಲೆಫ್ಟ್ ಅಲ್ಲಿ, ರೈಟ್ ಅಲ್ಲಿ, ಮತ್ತೆ ನಿಮ್ ಸೈಡ್ ಅಲ್ಲಿ ಎಲ್ಲ ಕಾಣಿಸ್ತಾ ಇದೆ. ಸೊ ಈ ತರ ನಿಮ್ಗೆ 14 ವಾಟರ್ ಟ್ಯಾಂಕ್ ಬರುತ್ತೆ. ಓವರ್ ಹೆಡ್ ಸ್ಟೋರೇಜ್ 14 ವಾಟರ್ ಟ್ಯಾಂಕ್ ಬರುತ್ತೆ. ಒಂದೊಂದು ವಾಟರ್ ಟ್ಯಾಂಕ್ ಬಂದು ನಿಮ್ಗೆ ಸ್ಟೋರೇಜ್ ಬಂದು ನಿಮ್ಗೆ 15 lakhs ಬರುತ್ತೆ. 15 ಲಕ್ಷ. ಸೊ ಓವರ್ ಹೆಡ್ ಬಂದು ನಿಮ್ಗೆ 10 lakhs ಬರುತ್ತೆ. ನಿಮ್ಗೆ ಮ್ಯಾಕ್ಸಿಮಮ್ 20-25 lakhs ಲೀಟರ್ ಕೆಪಾಸಿಟಿ ಇರತಕ್ಕಂತ ಓವರ್ ಹೆಡ್ ಸ್ಟೋರೇಜ್. ಈ ಪ್ರಾಜೆಕ್ಟ್ ಗೆ ನಿಮ್ಗೆ 24 hours ಕಾವೇರಿ ವಾಟರ್ ಫೆಸಿಲಿಟಿ ಸರ್. ಏನು ರೈಟ್ ಸೈಡ್ ಅಲ್ಲಿ? ಸರ್ ಈ ರೈಟ್ ಸೈಡ್ ಅಲ್ಲಿ ಅದೇ ಹೇಳಿದ್ನಲ್ಲ ನಿಮ್ಗೆ ಸಿವಿಕ್ ಕಮ್ಯುನಿಟೀಸ್ ಅಂತ, ಅದೇ ನಿಮ್ ಪಬ್ಲಿಕ್ ಯುಟಿಲಿಟೀಸ್ ಎಲ್ಲ RTO, ಸಬ್ ರಿಜಿಸ್ಟರ್ ಆಫೀಸ್, ಪೊಲೀಸ್ ಸ್ಟೇಷನ್. ಈ ಲೆಫ್ಟ್ ಸೈಡ್ ಅಲ್ಲಿ ಬರೋದೇ ನಿಮ್ಗೆ ಹೇಳಿದ್ದು ನಿಮ್ಗೆ ಸರಳ ಬಿರ್ಲಾ ಅವ್ರದ್ದು ನಿಮ್ಗೆ ಸೆಕ್ಟರ್ 4 ಬರುತ್ತೆ, ಅದು ಸೆಕ್ಟರ್ 5 ಬರುತ್ತೆ. ಇದು ಸೆಕ್ಟರ್ 4 ಸರಳ ಬಿರ್ಲಾ ಅವ್ರದ್ದು ಎಜುಕೇಶನ್ ಸೆಂಟರ್ ಬರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಇಂದ ಆಯುಷ್ ಮೆಡಿಕಲ್ ಕಾಲೇಜ್ ಬರುತ್ತೆ. ಸೊ ಇದೆಲ್ಲ ಸೆಕ್ಟರ್ ಫುಲ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರುತ್ತೆ ಇಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಸರ್ ಇದು. ಹಾ ಸರ್. ಇದು ನೋಡಿ ಮಧ್ಯದಲ್ಲಿ ಇದು ನಿಮ್ಗೆ ಪಾರ್ಕ್ ಬರುತ್ತೆ ಸರ್. ಇದು ಪಾರ್ಕ್ ಬರುತ್ತೆ. ಈ ಸ್ಟ್ರೈಟ್ ರೋಡ್ ಹೋದ್ರೆ ನಿಮ್ಗೆ ಡೈರೆಕ್ಟ್ ಸ್ಟೇಡಿಯಂಗೆ ಹೋಗುತ್ತೆ. ಹೌದು, ನಿಮ್ಗೆ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಬಂದು ನಿಮ್ಗೆ ಸೆಕ್ಟರ್ 1, 2, 3 ಟಚ್ ಆಗಿ ಹೋಗುತ್ತೆ. ಎಲ್ಲ ಎಕ್ಸಿಸ್ಟಿಂಗ್ ರೋಡ್, ಅದು ಪ್ರಾಜೆಕ್ಟ್ ಒಳಗಡೆನೆ ಇದೆ ಸರ್. ಅದು ನಿಮ್ಗೆ ಇನ್ನ ಎಕ್ಸ್ಟೆಂಡ್ ಆಗುತ್ತೆ ರೋಡ್. ಅದು ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ರೋಡ್ ಇದೆ, ಅದಿನ್ನ ಎಕ್ಸ್ಟೆಂಡ್ ಆಗುತ್ತೆ, ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಆಗುತ್ತೆ ಸರ್.
ಇದು ಸೆಕ್ಟರ್ 2 ಈ ಭಾಗದಲ್ಲಿ ನಿಮ್ಗೆ ಅಪಾರ್ಟ್ಮೆಂಟ್ ಬರುತ್ತೆ. ನಿಮ್ಗೆ ಆ ಕಡೆ ನಿಮ್ಗೆಲ್ಲ ಸ್ಟೇಡಿಯಂ ಎಲ್ಲ ಬರೋದೆಲ್ಲ ಆ ಸೈಡ್. ಸೊ ನಾವ್ ಇನ್ನ ಮುಂದೆ ಹೋಗ್ತಾ ನಿಮ್ಗೆ ಅಲ್ಲಿ ಹೇಳ್ತೀನಿ ಯಾವ road. KHP ಅಪಾರ್ಟ್ಮೆಂಟ್ ಇದೆ ಇಲ್ಲಿ. ಹೌದು ಸರ್, KHP ಕಡೆಯಿಂದ ಸೂರ್ಯ ಕಿರಣ, ಸೂರ್ಯ ಡಿವೈನ್, ಸೊ ಇದೆಲ್ಲ ಬರುತ್ತೆ ಕಂಪ್ಲೀಟ್. ನಿಮ್ಗೆ ಈ ಲೆಫ್ಟ್ ಸೈಡ್ ಏನ್ ಕಾಣುತ್ತೆ ನೋಡಿ, ಈ ಓವರ್ ಹೆಡ್ ಸ್ಟೋರೇಜ್ ಇದೆಯಲ್ಲ, ಈ ಕಡೆಯಿಂದ ನೀವು ನೋಡಿ ಅಲ್ಲಿವರೆಗೂ ಎಲ್ಲಿವರೆಗೂ ನೋಡ್ತೀರಾ ಬನ್ನಘಟ್ಟ ಹಾರೋಳ್ಳಿ ರಿಂಗ್ ರೋಡ್ ಬರುತ್ತೆ ನಿಮ್ಗೆ. ಅಲ್ಲಿವರೆಗೂ ನಿಮ್ಗೆ IIM ಕ್ಯಾಂಪಸ್ ಬರುತ್ತೆ ರಿಂಗ್ ರೋಡ್ಗೆ. IIM ಕ್ಯಾಂಪಸ್ ಹೌದು ಸರ್. ಇದು ಇನ್ ಫ್ರಂಟ್ ಆಫ್ IIM ಕ್ಯಾಂಪಸ್ ಇಂದ ಇದು 80 ಫೀಟ್ ರೋಡ್ ಕಾಂಪ್ಲೆಕ್ಸ್ ಬರುತ್ತೆ. ಇಲ್ಲಿಂದ ಡೈರೆಕ್ಟ್ ಇದು ಹಂಗೆ ಆನೇಕಲ್ ರೋಡ್ ಟಚ್ ಆಗುತ್ತೆ. ಸರ್ ಇಲ್ಲಿಂದ 1.5 ಕಿಲೋಮೀಟರ್ಸ್ ಅಷ್ಟೇ. ಡೈರೆಕ್ಟ್ ಒಂದೇ ರೋಡ್ ಇದೆ IIM ಕ್ಯಾಂಪಸ್ಗೆ. ಇದು ಸ್ಟ್ರೇಟ್ ಆಗಿ ಹೋಗ್ಬಿಟ್ರೆ IIM ಕ್ಯಾಂಪಸ್ ಸರ್. ಈ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಕಂಪ್ಲೀಟ್ ಸೆಕ್ಟರ್ 1. ಸೊ ನಿಮ್ಗೆ ಏನ್ ಬಗನ್ದೊಡ್ಡಿ ವಿಲೇಜ್ ಕಾಣಿಸ್ತಾ ಇದೆ, ಆ ವಿಲೇಜ್ ಒಳಗಡೆ ನಿಮ್ಗೆ ಆನೇಕಲ್ಲು ಮತ್ತೆ ಹಾರೋಳ್ಳಿ ರೋಡ್ ಅಂದ್ರೆ ಕನಕಪುರ ರೋಡ್, ದಯಾನಂದ ಸಾಗರ್ ಯೂನಿವರ್ಸಿಟಿ ಇದೆಯಲ್ಲ, ಸೊ ಅಲ್ಲಿಗೆ ಹೋಗುತ್ತೆ. ಎಕ್ಸಿಸ್ಟಿಂಗ್ ರೋಡ್ ಅದು ನಿಮ್ಗೆ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಆಗುತ್ತೆ. ಸೊ ಪೆರಿಪೆರಲ್ ರಿಂಗ್ ರೋಡ್ ಕೂಡ ನಿಮ್ಗೆ ಇದು ಪಕ್ಕದಲ್ಲೇ ಬರುತ್ತೆ. ಸೊ ನಾನು ಮುಂದೆ ತೋರಿಸ್ತೀನಿ, ಯಾಕಂದ್ರೆ ಅಲ್ಲಿ ಡಿವೈಡ್ ಆಗುತ್ತೆ. ನಿಮ್ ಮಧ್ಯದಲ್ಲಿ ಸ್ಟೇಡಿಯಂ ಬರುತ್ತೆ, ಅಟ್ಯಾಚ್ ಪೆರಿಪೆರಲ್ ರಿಂಗ್ ರೋಡ್ ಅಂದ್ರೆ STR ರೋಡ್ ಬರುತ್ತೆ. ಕಂಪ್ಲೀಟ್ ಈ ರೈಟ್ ಸೈಡ್ ಏನಿದೆ ಇದೆಲ್ಲ ನಿಮ್ಗೆ ಸೆಕ್ಟರ್ 5. ಇದೆಲ್ಲ ಸೆಕ್ಟರ್ 5 ಆಯ್ತು. ಹೌದು ಸರ್, ಇದು ಸೆಕ್ಟರ್ 1. ಈ ಲೆಫ್ಟ್ ಸೈಡ್ ನಮ್ ಲೆಫ್ಟ್ ಸೈಡ್, ಈ ಕಂಪ್ಲೀಟ್ ರೈಟ್ ಸೈಡ್ ಏನಿದೆ ಸೆಕ್ಟರ್ 5 ಸರ್. ಎಲ್ಲ ಸೆಕ್ಟರ್ 5. ಟ್ಯಾಂಕ್ ಎಲ್ಲ ಇದೆ ನೋಡಿ ಅಲ್ಲಿ. ಹೌದು ಸರ್. ಸೈಟ್ ಗಳೆಲ್ಲ ರೆಡಿ ಆಗಿಬಿಡ್ತಾರೆ ಸರ್. ರೆಡಿ ಇದೆ ಸರ್, ರೆಡಿ ಇದೆ. ನಿಮ್ಗೆ ಜಸ್ಟ್ ಅಮ್ಯುನಿಟೀಸ್ ವರ್ಕ್ ನಿಮ್ಗೆ ಸ್ಟಾರ್ಟ್ ಮಾಡಿದ್ದಾರೆ. ಜಸ್ಟ್ ಈಗ ಅಮ್ಯುನಿಟೀಸ್ ವರ್ಕ್ ಅಷ್ಟೇ ಪೆಂಡಿಂಗ್ ನಿಮ್ಗೆ. ನೋಡಿ ಕಂಪ್ಲೀಟ್ ಸ್ಟ್ರೀಟ್ ಲೈಟ್ ನಿಮ್ಗೆ ಈ ಡಬಲ್ ರೋಡ್ ಅಲ್ಲಿ ಆಲ್ರೆಡಿ ಲೈಟ್ಸ್ ಎಲ್ಲ ಬರ್ತಾ ಇದೆ. ಕಂಪ್ಲೀಟ್ ಇದೆಲ್ಲ ಲೈನ್ ಎಲ್ಲ ಎಳೆದ್ಬಿಟ್ಟಿದ್ದಾನೆ. ನಿಮ್ಗೆ ನೋಡಿ ಸೈಟ್ ನಂಬರ್, ಸೈಟ್ ಡಿವಿಷನ್, ಸೈಟ್ ನಂಬರ್ಸ್, ಪ್ರತಿ ಸೈಟ್ಗೂ ಸೈಟ್ ನಂಬರ್ ಹಾಕ್ಬಿಟ್ಟಿದ್ದಾರೆ. ನಿಮ್ಗೆ ಸೈಟ್ ಡಿವಿಷನ್ ಮಾಡಿದ್ದಾರೆ, ಲೈನ್ ಎಳೆದಿದ್ದಾರೆ. ನಿಮ್ಗೆ ಅಲ್ಲೊಂದು 80 ಫೀಟ್ ರೋಡ್ ಡೈರೆಕ್ಟ್ 80 ನಿಮ್ಗೆ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಇಂದ ನಿಮ್ಗೆ ಸೆಕ್ಟರ್ 1, 5, 6 ಇಂದ ಡೈರೆಕ್ಟ್ ಜಿಗ್ನಿ AP ಸರ್ಕಲ್ ಅದು 80 ಫೀಟ್ ರೋಡ್. ಮತ್ತೆ ಅಲ್ಲಿ ಎಕ್ಸಿಸ್ಟಿಂಗ್ ಸ್ಕೂಲ್ ಇದೆ, ನಿಮ್ ಕಾಲೇಜ್ ವರ್ಗೂ ಮಾಡ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ಸೂರ್ಯ ಕಿರಣ ಅಪಾರ್ಟ್ಮೆಂಟ್ ಅಂತ ಹೇಳಿದ್ವಲ್ಲ ನೋಡಿ ಅಲ್ಲಿ ಬರುತ್ತೆ. ಈ ಕಡೆ ನಿಮ್ಗೆ ಸೂರ್ಯ ಡಿವೈನ್, ಈ ಕಡೆ ಅಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ನ್ಯಾಚುರಲ್ ಆಗಿ ನೀರ್ ಹರಿಯೋದಕ್ಕೆ ಏನಿತ್ತು ಸರ್ ಅದನ್ನ ಹಾಗೆ ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಈಗ ನ್ಯಾಚುರಲ್ ಆಗಿರೋದನ್ನ ಕ್ಲೋಸ್ ಮಾಡಿದ್ರೆ ನೀರು ಹೋಗಕ್ ಜಾಗ ಇರಲ್ಲ. ಕರೆಕ್ಟ್. ಮತ್ತೆ ಈಗೇನೋ ಇಷ್ಟು ದೊಡ್ಡ ಟೌನ್ಶಿಪ್, ಅಪಾರ್ಟ್ಮೆಂಟ್, ವಿಲ್ಲಾಸ್, ಇಷ್ಟು ಕಮರ್ಷಿಯಲ್, ಇಷ್ಟು ಪಾರ್ಕ್ಸ್, ಸೊ ಇಷ್ಟೆಲ್ಲ ಲೇಔಟ್, ರೆಸಿಡೆನ್ಶಿಯಲ್ ದೊಡ್ಡ ಲೇಔಟ್ ಇದು. ಸೊ ಇದ್ರಲ್ಲಿ ನಮ್ಗೆ ನೋಡಿ ನೀರು ಅಲ್ಲೇ ನಿಂತ್ಕೊಂಡ್ಬಿಟ್ರೆ, ಹಾಗಾಗಿ ನಿಮ್ಗೆ ಎಲ್ಲೂ ಕೂಡ ನೀರು ಒಂದ್ ಡ್ರಾಪ್ ಪ್ರಾಜೆಕ್ಟ್ ಅಲ್ಲಿ ನಿಂತ್ಕೊಂಡಿರೋ ತರ ಮಾಡಿದಾನೆ. ನೋಡಿ ಫಂಡ ಏನ್ ಮಾಡಿದಾನೆ, ಇದನ್ನ ನೀರ್ ಹೋಗೋದಕ್ ಮಾಡಿದಾನೆ. ನಾಲೆ ಮಾಡಿ ನಿಮ್ ಕಂಪ್ಲೀಟ್ ಸೈಡ್ ಅಲ್ಲೆಲ್ಲ ವಾಕಿಂಗ್ ಟ್ರ್ಯಾಕ್, ಜಾಗಿಂಗ್ ಟ್ರ್ಯಾಕ್ ಮಾಡಿ ಪಾರ್ಕ್ ಮಾಡ್ತಾರೆ. ಪಾರ್ಕ್ ಮಾಡಿ ಈ ನೀರೆಲ್ಲ ನಿಮ್ಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹೋಗುತ್ತೆ. ಹೌದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹೊರಟೋಗುತ್ತೆ. ನಿಮ್ ಕಂಪ್ಲೀಟ್ ಎಂಟೈರ್ ಪ್ರಾಜೆಕ್ಟ್ ಅಲ್ಲಿ ಎಲ್ಲೂ ಒಂದ್ ಡ್ರಾಪ್ ನೀರ್ ನಿಂತ್ಕೊಳಲ್ಲ. ಮತ್ತೆ ಎಷ್ಟು ನಿಮ್ಗೆ 100 ರಿಂದ 120 ಪಾರ್ಕ್ ಮಾಡಿದಾನೆ. ಎಲ್ಲಾ ಪಾರ್ಕ್ಗೂ ನಾಲೆ ಮಾಡಿ ನೀರ್ ಹೋಗೋದಕ್ ಜಾಗ ಮಾಡಿ ಆ ನೀರೆಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬರೋ ತರ ಮಾಡಿದ್ದಾರೆ. 120 ಪಾರ್ಕ್. ಹೌದು ಸರ್, ಹೌದು ಸರ್. ಇನ್ನ ಮ್ಯಾಕ್ಸಿಮಮ್ ಇದೆ ಹೊರತು ಕಡಿಮೆ ಇಲ್ಲ. ಅಷ್ಟೊಂದು ಪಾರ್ಕ್ಗಳಿದೆಯಾ ಸರ್? ಹೌದು ಸರ್, 120-130 ಪಾರ್ಕ್ ಬರುತ್ತೆ ನಿಮಗೆ. ಮತ್ತೆ ನಿಮ್ಗೆ ಎಲ್ಲೂ ಒಂದು ಡ್ರಾಪ್ ನೀವು ಈಗ ನೋಡಿರ್ತೀರ ನೀವು ಅಂತ HSR ಮತ್ತೆ ಕೆಲವು ಕಡೆ ಎಲ್ಲ ನೀವು ಮೇನ್ ಲೊಕೇಶನ್ ಮೇನ್ HSR ಲೇಔಟ್ ಈ ತರ ಲೇಔಟ್ಗಳಲ್ಲೇ ಬೋಟಿಂಗ್ ಅಲ್ಲಿ ಓಡಾಡಿದ್ದಾರೆ. ಎಷ್ಟೋ ಮಳೆ ನೀರು ನಿಮ್ ಡ್ರೈನೇಜ್ ಎಲ್ಲ ಫುಲ್ ಆಗಿ ರೋಡಲ್ಲೆಲ್ಲ ನೀರು ನಿಂತ್ಕೊಂಡು ಈ ತರ ಸಮಸ್ಯೆಗಳಾಗುತ್ತೆ. ನಿಮ್ಗೆ ಇಲ್ಲಿ ಎಂತ ಜೋರಾಗಿ ಮಳೆ ಹೊಡೆದ್ರು, ಸೊ ಏನೇ ಆದ್ರೂ ಅದು ಎಂತ ಮಳೆ ಹೊಡೆದ್ರು ಕೂಡ ನಿಮ್ಗೆಲ್ಲೂ ಈ ಪ್ರಾಜೆಕ್ಟ್ ಅಲ್ಲಿ ಒಂದ್ ಡ್ರಾಪ್ ಮಳೆ ನೀರು ನಿಂತ್ಕೊಳಲ್ಲ ನಿಮ್ಗೆ. ಆ ತರ ಈ ಲೇಔಟ್ ಫಾರ್ಮೇಶನ್ ಮಾಡಿರೋದು. ಸೊ ಇನ್ಫ್ರಾಸ್ಟ್ರಕ್ಚರ್ ಅದೇ ರೀತಿ ಮಾಡಿದ್ದಾರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು. ಫ್ಯೂಚರ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿರೋದು. ಹೌದು ಸರ್, 100%. ಸೊ ನೋಡಿ ವೀಕ್ಷಕರೇ, ಸೊ ಇಷ್ಟು 120 ಪಾರ್ಕ್ ಇರ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ಸ್ ಇರ್ಬೋದು, ಆಮೇಲೆ ಯಾವುದೇ ರೀತಿ ಫ್ಲಡ್ ಆಗಬಾರ್ದು ಆ ರೀತಿ ವ್ಯವಸ್ಥೆ. ಸೊ ನಿಮ್ಗೆಲ್ಲ ಇದನ್ನ ಮನಸ್ಸಲ್ಲಿ ಇಟ್ಕೊಂಡೆ ಅವರು BDA, ಸೊ KHP ಅವ್ರು ಯಾವ ರೀತಿ ಮಾಡಿದಾರೆ ಅಂತಂದ್ರೆ ಇದನ್ನ ಬೇರೆ ಲೆವೆಲ್ಗೆ ತಗೊಂಡೋಗಿರೋದು ಸರ್. ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ. ಮತ್ತೆ ಬ್ಯಾಂಗ್ಳೂರ್ಗೆ ಒಂದು ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇದೊಂದು ದೊಡ್ಡ ಟೌನ್ಶಿಪ್, ಬ್ಯಾಂಗ್ಳೂರ್ಗೆ ಒಂದು ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್ ಸರ್ ಇದು. ಸರ್ ಇದು ನಿಮ್ ಪ್ರಕಾರ ಯಾರಿಗೆ ಸೂಟೇಬಲ್, ಯಾವ ಏರಿಯಾದಲ್ಲಿ ಇರೋರು ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಬಹುದು? ಉಳ್ಕೊಳ್ಳೋದಕ್ಕಿರ್ಬೋದು, ಇನ್ವೆಸ್ಟ್ಮೆಂಟ್ ಪರ್ಪಸ್ ಇರ್ಬೋದು. ಸರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅವ್ರಿಗೂ ಆಗುತ್ತೆ ನಿಮ್ಗೆ. ಬಿಡಿ, ಇನ್ವೆಸ್ಟ್ಮೆಂಟ್ ಅಂದ್ರೆ ಆಲ್ ಓವರ್ ಕರ್ನಾಟಕದಿಂದ ಮಾಡ್ಬೋದು, ಬಿಡಿ ಇಂಡಿಯಾದಿಂದನೇ ಮಾಡ್ಬೋದು. ಈಗ ಉಳ್ಕೊಳ್ಳೋದಕ್ಕೆ ಯಾರಿಗೆ ಬೆಟರ್ ಸರ್? ಈಗ ಪ್ರತಿಯೊಂದು ಫೆಸಿಲಿಟಿ ಜನ ಏನೇ ಬಂದ್ರು ಕೂಡ ಈಗ ಅವ್ರಿಗೆ ಏನಂತಂದ್ರೆ ಕನ್ವಿನ್ಸ್ ಅವ್ರ ಪಾರ್ಕ್ಗಳಿದೆಯಾ, ಸೊ ಕನೆಕ್ಟಿವಿಟಿ ಇದೆಯಾ, ಸೊ ನಮ್ಗೆ ಎಲ್ಲಾದ್ರೂ ಹೊರಗಡೆ ದೂರ ಹೋಗ್ಬೇಕಾ ಏನಾದ್ರು ತಗೊಳಕ್ಕೆ, ಸೊ ಇಲ್ಲಿ ಏನಿದೆ ಏನಿಲ್ಲ ಅಂತ ನೋಡ್ತಾರೆ ಸರ್. ಸರ್ ಇಲ್ಲಿ ಕಂಪ್ಲೀಟ್ ಆಗಿ ಈ ಲೇಔಟ್, ಈ ಪ್ರಾಜೆಕ್ಟ್ ಒಳಗಡೆ KHP ಸೂರ್ಯ ಸಿಟಿ 4th ಫೇಸ್ ಒಳಗಡೆ ನಮ್ಗೆ ಯಾವುದಕ್ಕೂ ಕೊರತೆ ಇಲ್ಲ. ಆ ರೀತಿ ನಮ್ಗೆ ಎಲ್ಲಾ ಫೆಸಿಲಿಟಿನೂ ಕೊಟ್ಟಿದ್ದಾರೆ, ಎಲ್ಲಾ ಅಮ್ಯಾನಿಟೀಸ್ ಕೊಟ್ಟಿದ್ದಾರೆ. ಸೊ ಆಲ್ ಓವರ್ ಬೆಂಗಳೂರು ಅವರು ಕನ್ಸಿಡರ್ ಹೌದು ಸರ್. ನಮ್ಗೆ ಸ್ಕೂಲ್ ಇಂದ ನೋಡಿ ಮುಂದೆ ಹೋದ್ರೆ KIDB ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಸೊ ನಮ್ಗೆ ಸ್ಕೂಲ್ಸ್, ಕಾಲೇಜಸ್ ಬರ್ತಾ ಇದೆ ಒಳಗಡೆ, ಮತ್ತೆ ವಿಲ್ಲಾಗಳು, ಅಪಾರ್ಟ್ಮೆಂಟ್ ಬರ್ತಾ ಇದೆ, ಪಾರ್ಕ್ಗಳು ಬರ್ತಾ ಇದೆ. ಹಾಗಾಗಿ ಎಲ್ಲಾ ವರ್ಗದವ್ರಿಗೂ ನಿಮ್ಗೆ ಇಲ್ಲಿ ಕನ್ವಿನ್ಸ್ ಆಗಿದೆ.
ಮೆಟ್ರೋ ಏನಾದ್ರು ಸಿಗುತ್ತೆ ಸರ್ ಇಲ್ಲಿ? ಸರ್ ಮೆಟ್ರೋ ಇಲ್ಲಿ ಈಗ ಆಲ್ರೆಡಿ 72 ಕಿಲೋಮೀಟರ್ಸ್ ಕಾರಿಡಾರ್ ಪ್ಲಾನ್ ಮಾಡಿದ್ದಾರೆ. ಮೆಟ್ರೋ ನಿಮಗೆ ಪಿಂಕ್ ಲೈನ್ ಬರ್ತಾ ಇದೆ. ಪಿಂಕ್ ಲೈನ್ ಇಲ್ಲಿ ಕನೆಕ್ಟಿವಿಟಿ? ಹೌದು ಸರ್. ಇದು ಇನ್ನೊಂದು ಏನಂದ್ರೆ ನಿಮ್ಗೆ ಕಾಳೆನಗರದಿಂದ ಪ್ಲಾನಿಂಗ್ ಆಗಿರೋದು ಬನ್ನರ್ಘಟ್ಟ. ಸೊ ಅಲ್ಲಿಂದ ನಿಮ್ಗೆ ಓಟಿ ಸರ್ಕಲ್, ಯಾಕಂದ್ರೆ ಆಲ್ರೆಡಿ ಓಟಿಸ್ ವರ್ಗು DPR ಆಗಿದೆ ಬೊಮ್ಮಸಂದ್ರದಿಂದ ಓಟಿಸ್. ಸೊ ಅಲ್ಲಿಂದ ಯಾಕಂದ್ರೆ ಇಷ್ಟು ದೊಡ್ಡ ಟೌನ್ಶಿಪ್ 36,000 ಸೈಟ್ಸ್ ಬರುತ್ತೆ ಅಂತಂದ್ರೆ ಮೋರ್ ದೆನ್ ನಿಮ್ಗೆ 1.5 ಲಕ್ಷ ಜನ ಸೇರ್ತಾರೆ ಇಲ್ಲಿ. 1.5 ಲಕ್ಷ ಜನ? ಹೌದು, ಒಬ್ಬ MLA ಬರ್ತಾರೆ. ಇದೊಂದು ದೊಡ್ಡ ಇದಾಗುತ್ತೆ. ಸೊ ಅದರಿಂದ ನಿಮ್ಗೆ ಪ್ರಾಜೆಕ್ಟ್ ಒಳಗಡೆ ಹಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಲ್ಲಿ ಒಂದು ಸ್ಟೇಷನ್ ಬರುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಮೆಟ್ರೋ ಸ್ಟೇಷನ್ ಇಂಡ್ಲವಾಡಿ ಏನ್ ಈ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಏನ್ ಬರ್ತಾ ಇದೆ, ಇಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಬರ್ಲೇಬೇಕು ಅಂತ. ಹಾಗಾಗಿ ಅವ್ರು ತಗೊಂಡ್ಬರಕ್ಕೆ ನಮ್ ಟೌನ್ಶಿಪ್ ಒಳಗಡೆನೆ ತಗೊಂಡ್ಬರ್ಬೇಕು ಅವರು. ಯಾಕಂತಂದ್ರೆ ಈಗ ಸ್ಟೇಡಿಯಂ ಇರೋದು ನಮ್ ಟೌನ್ಶಿಪ್ ಒಳಗಡೆನೆ. KHP ಸೂರ್ಯಶ್ರೀ 4th ಫೇಸ್ ಒಳಗಡೆನೆ ನಮ್ ಟೌನ್ಶಿಪ್ ಡೆವಲಪ್ಮೆಂಟ್ ಎಲ್ಲ KHP ಅವ್ರದೇ. ಏನ್ ಇಂಟರ್ನ್ಯಾಷನಲ್ ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಡಿಯಂ ಮಾಡ್ತಾ ಇದಾರೆ KHP ಅವ್ರದೇ ಇದು. ಹೌದಾ? ಈ ರೋಡ್ ಎಲ್ಲಿ ಹೋಗುತ್ತೆ ಸರ್ ಇದು? ಸರ್ ಇದು ಬಂದು ನೋಡಿ ಆನೆಕಲ್, ಇಲ್ಲಿಂದ ನಿಮ್ಗೆ 6 ರಿಂದ 7 ಕಿಲೋಮೀಟರ್ ಸರ್ ಇದು. ಹೌದು, ಹಿಂಗೆ ಸ್ಟ್ರೈಟ್ ಆಗಿ ಹೋದ್ರಾ? ಈ ಸ್ಟ್ರೈಟ್ ಆಗಿ ಹೋದ್ರೆ ಈ ಕಡೆ ಹೋದ್ರೆ ನಿಮ್ಗೆ ಡೈರೆಕ್ಟ್ ಹಾರೋಳ್ಳಿ ಸರ್, ಕನಕಪುರ ರೋಡ್. ಕನಕಪುರ ದಯಾನಂದ ಸಾಗರ್ ಯೂನಿವರ್ಸಿಟಿ ಇದೆಯಲ್ಲ, ಡೈರೆಕ್ಟ್ ಅಲ್ಲಿಗೆ ಹೋಗಿ. ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿಂದ? ಸರ್ ಇಲ್ಲಿಂದ ನಿಮ್ಗೆ 12 ಕಿಲೋಮೀಟರ್ಸ್ ಆಗುತ್ತೆ ಸರ್. 15 ಕಿಲೋಮೀಟರ್ಸ್ ಇಲ್ಲಿಗೆ ಕನೆಕ್ಟಿವಿಟಿ. ಬಸ್ ಎಲ್ಲ ಓಡಾಡುತ್ತಲ್ಲ ಸರ್? ಸರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ, KSRTC ಎಲ್ಲ ಓಡಾಡುತ್ತೆ ಸರ್. ತುಂಬಾ ಹಳೆ ರೋಡ್ ಇದು, ಓಲ್ಡ್ ರೋಡ್ ಇದು. ಸ್ಟೇಟ್ ಹೈವೇ ತರ. ಇಲ್ಲಿ ಎದುರುಗಡೆ ಹೋದ್ರೆ ಇಲ್ಲಿ ಹೋಗುತ್ತೆ ಸರ್ ಇದು? ಸರ್ ಎದುರುಗಡೆ ಬಂದ್ರೆ ನಿಮ್ಗೆ ನೋಡಿ ಇದು ನಮ್ಮ ಪ್ರಾಜೆಕ್ಟ್ ಸೆಕ್ಟರ್ 2 ಬರುತ್ತೆ. ನಿಮ್ಗೆ ಆ ಕಡೆನೂ ಸೆಕ್ಟರ್ 2ನೇ, ಈ ಕಡೆನೂ ಸೆಕ್ಟರ್ 2ನೇ. ಆಲ್ರೆಡಿ ಮನೆ ಎಲ್ಲ ಬಂದ್ಬಿಟ್ಟಿದೆ ಸರ್. ಅದು ಇಂಡ್ಲವಾಡಿ ವಿಲೇಜ್ ಅಂತ ಸರ್. ನೋಡಿ ಆ ಪಕ್ಕದಲ್ಲಿ ಕಾಣುತ್ತಲ್ಲ, ಅದು ಪ್ರಿನ್ಸ್ ಅಕಾಡೆಮಿ. ಸೊ ಇಲ್ಲಿಂದ ನೀವು ಇಂಡ್ಲವಾಡಿಯಿಂದ ಜಸ್ಟ್ 500 ಮೀಟರ್ ಮುಂದೆ ಹೋದ್ರೆ KIDB 1,500 ಎಕರೆ ನಿಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. 1,500 ಎಕರೆ KIDB ಕನೆಕ್ಟಿವಿಟಿ ಇದೆಯಾ ಇಲ್ಲಿ? ಕನೆಕ್ಟಿವಿಟಿ ಇದೆ ಸರ್, ಆಲ್ರೆಡಿ ರನ್ನಿಂಗ್ ಇದೆ. ಸುಮಾರು ಇಂಡಸ್ಟ್ರೀಸ್ ಕಂಪನೀಸ್ ಎಲ್ಲ ನಿಮ್ಗೆ ರನ್ನಿಂಗ್ ಇದೆ. ಸೊ ನಮ್ಮ ಎದುರುಗಡೆ ಏನ್ ಕಾಣುತ್ತೆ ನೋಡಿ, ಇದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂತ ಏನ್ ಹೇಳ್ತಾ ಇದೆ ನೋಡಿ, ಈ ಜಾಗದಲ್ಲಿ ಬರ್ತಾ ಇರೋದು ನೋಡಿ, ಅಲ್ಲಿ ರೈಟ್ ಸೈಡ್ ಅಲ್ಲಿ. ರೈಟ್ ಸೈಡ್ ಸರ್. ಈ ಪಾಲಿ ಹೌಸ್, ನರ್ಸರಿ, ಪ್ಲಾಂಟೇಶನ್ ಎಲ್ಲ ಏನ್ ಕಾಣಿಸ್ತಾ ಇದೆ, ಕಂಪ್ಲೀಟ್ ಜಾಗ ಬಂದು ನಿಮ್ಗೆ ಅದು ಇಂಟರ್ನ್ಯಾಷನಲ್ ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಡಿಯಂ. 80,000 ಸೀಟ್ಸ್ ಕೆಪಾಸಿಟಿ ಇರತಕ್ಕಂಥದ್ದು. ಒಂದು ಬಂದು ಮೋದಿ ಸ್ಟೇಡಿಯಂ ನಿಮ್ಗೆ ಅಹಮದಾಬಾದ್ ಬರುತ್ತೆ. ಇದು ಕರ್ನಾಟಕದಲ್ಲಿ ಕೊಟ್ಟಿರೋದು ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಡಿಯಂ ಸರ್. ಇದು ರೀಸೆಂಟ್ ಆಗಿ ನಮ್ಮ ಸಿದ್ದರಾಮಯ್ಯ ಅವರು ಅನೌನ್ಸ್ ಸರ್ ನೋಡಿ, ಶಂಕುಸ್ಥಾಪನೆ ಮಾಡಿದ್ದು ನೋಡಿ, ಮುಂದೆ ಕಾಣುತ್ತಲ್ವಾ, ಅಲ್ಲೇ ಮಾಡಿದ್ದು. May 23ಗೆ ಫಂಕ್ಷನ್ ಎಲ್ಲ ನೋಡಿ ಇಲ್ಲೇ ಆಗಿದ್ದು. ಲೆಫ್ಟ್ ಸೈಡ್ ಅಲ್ಲಿ ಫಂಕ್ಷನ್ ಆಗಿದ್ದು ಸರ್. ಹೌದು ನೋಡಿ, ನೋಡಿರ್ತೀರಾ ನೀವು. ನೋಡಿ ಇಲ್ಲೇನೆ ನಮ್ಮ ಭಾರತದ ಸೆಕೆಂಡ್ ಅತಿ ದೊಡ್ಡ ಇದು ಸ್ಟೇಡಿಯಂ ಬರ್ತಾ ಇದೆ. ಇಂಡೋರ್ ಔಟ್ಡೋರ್ ಎಲ್ಲ ಬರುತ್ತೆ ಸರ್ ಇಲ್ಲಿ? ಹೌದು ಸರ್. ಇಂಡೋರ್ ಔಟ್ಡೋರ್, ಹೋಟೆಲ್ಸ್, ಮಾಲ್ಸ್, ನಿಮ್ಗೆ ಉಳ್ಕೊಳೋದಕ್ಕೆ ವಿಲ್ಲಾಗಳು, ರೆಸಾರ್ಟ್ಸ್ ಎಲ್ಲ ಬರ್ತಾ ಇದೆ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ. ಹೌದು, ಕೋಚಿಂಗ್ ಸೆಂಟರ್, ಟ್ರೈನಿಂಗ್ ಅಕಾಡೆಮಿ. ನಿಮ್ ಪ್ರಕಾರ ಎಷ್ಟು ದಿನದಲ್ಲಿ ಡೆವಲಪ್ಮೆಂಟ್ ಆಗ್ಬೋದು ಸರ್? ಈಗ CM ಅವ್ರು ಬಂದು 2 ವರ್ಷದಲ್ಲಿ ಅಂತ ಹೇಳಿದ್ದಾರೆ. ನಾವು ಅಪ್ರಾಕ್ಸಿಮೇಟ್ ಒಂದು 3 ಇಯರ್ಸ್ ಅಂತ ನಾವು ಅನ್ಕೊಂಡಿದೀವಿ ಸರ್. 2 to 3 years. ಹೌದು ಸರ್. ಅಷ್ಟೊತ್ತಿಗೆಲ್ಲ ಸೈಟ್ ರೇಟ್ ಎಲ್ಲ ಡಬಲ್ ಆಗಿರುತ್ತಲ್ಲ ಸರ್? 100% ಹೇಳಿರಿ ಸರ್. 100% ಆಗುತ್ತೆ, ಎರಡನೇ ಮಾತೇ ಇಲ್ಲ ಸರ್. ಓಕೆ. ಇಂಟರ್ಮೀಡಿಯೇಟ್ ರಿಂಗ್ ರೋಡ್ 4 ಲೈನ್ಸ್ ರೋಡ್ ಆಗುತ್ತೆ. ಒಂದೊಂದು ಸೆಕ್ಟರ್ ಒಂದೊಂದು ಅಡ್ವಾಂಟೇಜ್ ಬರುತ್ತೆ. ಏನು ಅಡ್ವಾಂಟೇಜಸ್ ಇದೆ ಸರ್? ಸರ್ ಈಗ ಕೆಲವು ಸೆಕ್ಟರ್ಗೆ ನಿಮಗೆ ನೋಡಿ ಅಮ್ಯುನಿಟೀಸ್ ಜಾಸ್ತಿ ಕೊಟ್ಟಿದ್ದಾನೆ, ಪಾರ್ಕ್ಗಳು, ಪ್ಲೇ ಗ್ರೌಂಡ್. ಇನ್ ಕೆಲವು ಸೆಕ್ಟರ್ಗಳಿಗೆ ಕನೆಕ್ಟಿವಿಟಿ ಜಾಸ್ತಿ ಕೊಟ್ಟಿದ್ದಾರೆ. ಹಾಗಂತ ನಿಮ್ಗೆ ಕನೆಕ್ಟಿವಿಟಿ ಎಲ್ಲಾ ಸೆಕ್ಟರ್ಗೂ ಕೊಟ್ಟಿದ್ದಾರೆ. ಬಟ್ ಏನಂತಂದ್ರೆ ಅಡ್ವಾಂಟೇಜ್ ನಿಮ್ ಕಮರ್ಷಿಯಲ್ಸ್ ಮತ್ತೆ ಈ ಸಿವಿಕ್ ಗೌರ್ಮೆಂಟ್ ಆಫೀಸಸ್, ಈ ತರ ನಿಮ್ಗೆ ಒಂದೊಂದು ಸೆಕ್ಟರ್ಗೆ ಒಂದೊಂದು ಅಡ್ವಾಂಟೇಜ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ. ಸೊ ಆ ಸೆಕ್ಟರ್ ಹೋದ್ರೆ ಈಗ ಈ ಸೆಕ್ಟರ್ ಹೋದ್ರೆ ಸೊ ಆ ತರ ಫೀಲ್ ಇರುತ್ತೆ. ಇಲ್ಲಿ ಏನಿಲ್ಲ ಸರ್, ಯಾವ ಸೆಕ್ಟರ್ಗೆ ಹೋದ್ರು ನಮ್ಗೆ ಒಂದೊಂದು ಸೆಕ್ಟರ್ ಒಂದೊಂದು ಅಡ್ವಾಂಟೇಜ್ ಸಿಕ್ಕೇ ಸಿಗುತ್ತೆ. ಹೌದು, ಈ ಸೂರ್ಯಸಿಟಿ 4th ಫೇಸ್ ಅಲ್ಲಿ ಮಾತ್ರ ನಮ್ಗೆ ಯಾವ ಸೆಕ್ಟರ್ ಅಲ್ಲಿ ತಗೊಂಡ್ರು ಒಂದು ಅಡ್ವಾಂಟೇಜ್ ಅಡ್ವಾಂಟೇಜಸ್ ಸಿಗುತ್ತೆ. ಹೌದು ಸರ್. ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು CM ಅವರು May 23 ಅನೌನ್ಸ್ ಮಾಡಿದ್ದು ಇಲ್ಲೇ ಎಲ್ಲ ಇಲ್ಲೇನೇ ನಡೆದಿತ್ತು. ಹೌದು ಸರ್. ಶಂಕುಸ್ಥಾಪನೆ ಮಾಡಿ ಮತ್ತೆ ಕ್ರಿಕೆಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಇಲ್ಲೇ ಉದ್ಘಾಟನೆ ಮಾಡಿ ಎಲ್ಲ ಫಂಕ್ಷನ್ ಮಾಡಿದ್ದು. ರೀಸೆಂಟ್ ಆಗಿ ಮನೆಗಳೆಲ್ಲ ಕಟ್ಟಿದಾರಲ್ಲ ಸರ್ ಇಲ್ಲಿ? ಸರ್ ಇಲ್ಲ, ಆಲ್ರೆಡಿ ಎಕ್ಸಿಸ್ಟ್ ಸರ್. ಫಾರ್ಮರ್ಸ್, ಲ್ಯಾಂಡ್ ಓನರ್ಸ್ ಅವ್ರ ಶೇರಲ್ಲಿ ಆಲ್ರೆಡಿ ಮನೆ ಕಟ್ಕೊಂತ ಇದ್ದಾರೆ. 100 ಮನೆಗಳಿದೆ ಸರ್ ಆಲ್ರೆಡಿ. 100 ಮನೆನ? ಹೌದು ಸರ್, 100 ಮನೆಗಳು ಕಟ್ಕೊಂಡಿದ್ದಾರೆ ಸರ್. ಇವೆಲ್ಲ 100 ಫೀಟ್ ರೋಡ್ ಅಲ್ಲ ಸರ್ ಇದು? ಸರ್ ಹೌದು, ಇದು ಡೈರೆಕ್ಟ್ ನಿಮ್ಗೆ IIM ರೋಡ್ ಹೇಳಿದ್ನಲ್ಲ. ಸೊ ನಿಮ್ ಕಾಂಪ್ಲೆಕ್ಸ್ ಏರಿಯಾದಿಂದ ಇದು ಆ ಕಡೆಯಿಂದ ಡೈರೆಕ್ಟ್ ನೋಡಿ ಈ ಕಡೆ ಜಿಗಣಿ ಆನೇಕಲ್ ರೋಡ್. ಸರ್ ನಿಮ್ಗೆ ಹೇಗೆ ಕೊಟ್ಟಿದ್ದಾನಂದ್ರೆ ಕನೆಕ್ಟಿವಿಟಿ ನಿಮ್ಗೆ ಆ ಕಡೆ ಜಿಗಣಿ ಆನೇಕಲ್ ರೋಡ್ ಇಂದ ನಿಮ್ಗೆ ಬನ್ನರ್ಘಟ್ಟ ಆರೋಳ್ಳಿವರೆಗೂ ಕನೆಕ್ಟಿವಿಟಿ ಬರುತ್ತೆ. ಕಂಪ್ಲೀಟ್ ಕನೆಕ್ಟಿವಿಟಿ. ಇದು ಇಂಡಲ್ವಾಡಿ ವಿಲೇಜ್ ಸರ್? ಇದು ಸರ್ ಇದು ಕಾಡ್ಜಕ್ನಳ್ಳಿ ವಿಲೇಜ್. ನಿಮ್ ರೈಟ್ ಸೈಡ್ ಇರೋದು ಇಂಡಲ್ವಾಡಿ ವಿಲೇಜ್. ರೈಟ್ ಸೈಡ್ ಇಂಡಲ್ವಾಡಿ, ಲೆಫ್ಟ್ ಸೈಡ್ ಇದು ಕಾಡ್ಜಕ್ನಳ್ಳಿ ವಿಲೇಜ್ ಸರ್. ಇದು ಕಾಡ್ಜಕ್ನಳ್ಳಿ ವಿಲೇಜ್ ನಮ್ಮ ಸೆಕ್ಟರ್ 4 ಒಳಗಡೆ ಬರುತ್ತೆ. ಸೊ ವಿಲೇಜ್ಗೂ ನಮಗೂ ಏನ್ ಇರೋದಿಲ್ಲ. ಸೊ ವಿಲೇಜ್ ಹೇಗಿದೆಯೋ ಮನೆಗಳೆಲ್ಲ ಹಾಗೆ ಇರುತ್ತೆ. ಯಾಕಂತಂದ್ರೆ ಇಲ್ಲಿ ಅವ್ರದೇ ಆದಂತ ಜಮೀನಲ್ಲಿ ಅವರು ಡೆವಲಪ್ಮೆಂಟ್ ಮಾಡಿ 50% ಅವ್ರಿಗೆ 50% ಅವ್ರಿಗೆ ಅಂತ ಕೊಟ್ಟಿರೋದ್ರಿಂದ ಸೊ ವಿಲೇಜ್ ಎಲ್ಲ ಹಾಗೆ ಇರುತ್ತೆ, ಏನ್ ಮುಟ್ಟೋದಿಲ್ಲ. ಸ್ವಾಮಿ ವಿವೇಕಾನಂದ ಯೋಗ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಅಲ್ಲೂ ರೆಗ್ಯುಲರ್ ಆಗಿ ಬಸ್ ಇದೆ. ಇಂಡ್ಲವಾಡಿಗೆ ರೆಗ್ಯುಲರ್ ಬಸ್ ಇದೆ.
ಸೊ ಬಸ್ ಕನೆಕ್ಟಿವಿಟಿ ಚೆನ್ನಾಗಿದೆ ಇದು ಬಂದು ಇಂಡ್ಲವಾಡಿ ಮತ್ತೆ ಕಾಡ್ಜಕ್ನಹಳ್ಳಿ ಓಕೆ ಬಸ್ ಸ್ಟಾಪ್ ಇದು ನಿಮ್ಗೆ ಎಕ್ಸಿಸ್ಟಿಂಗ್ ಬಸ್ ಸ್ಟಾಪ್ ನಿಮ್ಗೆ ಇಲ್ಲಿ KSRTC ಎಲ್ಲ ಸ್ಟಾಪ್ ಕೊಡುತ್ತೆ ಇಲ್ಲಿ. ಸೊ ಫುಲ್ಲಿ ಕಮರ್ಷಿಯಲ್ ಅಲ್ಲ ಸರ್ ಇಲ್ಲೆಲ್ಲ? ಹೌದು ಸರ್, ಎಲ್ಲ ಕಮರ್ಷಿಯಲ್. ಯಾಕಂತಂದ್ರೆ ಇದು IRR ರೋಡ್, ಇದು ಇಂಟರ್ನಲ್ ರಿಂಗ್ ರೋಡ್. ಓಕೆ, ಇಂಟರ್ನಲ್ ಒಂದು ರಿಂಗ್ ರೋಡ್ ಇದೆಯಾ? ಹಾಂ ಸರ್, ಇದೆ ಇಂಟರ್ನಲ್ ರಿಂಗ್ ರೋಡ್, ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ನಾವೇನು ಹೇಳ್ತೀವಿ ಅದೇ ರೋಡ್. ಈ ಕಡೆಲ್ಲ ಇಂಡಲ್ವಾಡಿ ವಿಲೇಜ್ ಅಲ್ಲ ಸರ್ ಇದು? ಹಾಂ, ಅದು ಇಂಡ್ಲವಾಡಿ ವಿಲೇಜ್ ಸರ್. ಅದು ನಿಮ್ಗೆ ಅಲ್ಲಿ ಕಾಣುತ್ತಲ್ಲ, ಅದು ಪ್ರಿನ್ಸ್ ಅಕಾಡೆಮಿ ಪಕ್ಕದಲ್ಲಿ. ಅವಾಗಲೇ ಹೇಳಿದ್ರಲ್ಲ ಪ್ರಿನ್ಸ್ ಅಕಾಡೆಮಿ, ಕರೆಕ್ಟ್. ಸೆಕ್ಟರ್ 2 ಸರ್, ಈ ಕಡೆ ಆ ಕಡೆ ಕಂಪ್ಲೀಟ್ ಸೆಕ್ಟರ್ 2. ಹಾಂ ಸರ್. ಸರ್ ನಾವು ಈ ರೋಡಲ್ಲಿ ಮುಂದೆ ಹೋಗ್ತೀವಿ ಅಂತಂದರೆ ದಯಾನಂದ ಸಾಗರ್ ಯೂನಿವರ್ಸಿಟಿ ಕನಕಪುರ ರೋಡ್ಗೆ ಅಟ್ಯಾಚ್ ಆಗುತ್ತೆ ಡೈರೆಕ್ಟ್. ಸೊ ನಿಮಗೆ ಈ ರೋಡಲ್ಲಿ ನಿಮಗೆ ಸುಗ್ಗಿ ರೆಸಾರ್ಟ್ ಇದೆ. ಸುಗ್ಗಿ ರೆಸಾರ್ಟ್ ಬರುತ್ತೆ ಸರ್, ನಿಯರ್ ಟು ಸುಗ್ಗಿ ರೆಸಾರ್ಟ್. ಹಾಂ ಸರ್. ಇದಕ್ಕೆ ನಿಮ್ಗೆ ಅಟ್ಯಾಚ್ ಆಗಿ ನಿಮಗೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಬರುತ್ತೆ ಸರ್ ನಿಮಗೆ. ಓಕೆ, STRR ಸರ್, ಪೆರಿಫೆರಲ್ ರಿಂಗ್ ರೋಡ್ ಅಂತ ಏನು ಹೇಳ್ತೀವಿ ಅದೇ STRR. ಸ್ಟೇಡಿಯಂ ಅಟ್ಯಾಚ್ ಆಗಿ ಬರುತ್ತೆ ನಿಮಗೆ. ಅದು ನಿಮ್ಗೆ ಹೊಸೂರಿಂದ ಹತ್ತಿಬೆಲೆಯಿಂದ ಆನೇಕಲ್ಲಿಂದ ನಿಮಗೆ ಕನಕಪುರ ರೋಡು, ಮತ್ತು ಅಲ್ಲಿಂದ ರಾಮನಗರ, ಮಾಗಡಿ, ದಾಬಾಸ್ಪೇಟೆ, ನೆಲಮಂಗಲ, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಸರ್ಜಾಪುರ, ಹತ್ತಿಬೆಲೆ, ಹೊಸೂರು. ಸೊ ಈ ಥರ ಅಂದರೆ ನಿಮ್ಗೆ ಬ್ಯಾಂಗ್ಳೂರ್ ಔಟರ್ ರಿಂಗ್ ರೋಡ್ ಸರ್. ಸರ್ ನಿಮಗೆ ಟೋಟಲ್ ಎಲ್ಲ ಏನು ನ್ಯಾಷನಲ್ ಹೈವೇಸ್ ಇದೆ ಎಲ್ಲ ನ್ಯಾಷನಲ್ ಹೈವೇಸ್ಗೂ ಕನೆಕ್ಟ್ ಆಗ್ಬಿಡುತ್ತೆ. ಇದೊಂದು ನಾವು ನಾವು ಈ STRR ಕನೆಕ್ಟಿವಿಟಿ ತೊಗೊಂಡ್ವಿ ಅಂತಂದ್ರೆ ನಾವು ಎಲ್ಲಿಗೆ ಬೇಕಾದರೂ ಯಾವ ನ್ಯಾಷನಲ್ ಹೈವೇಸ್ ಬೇಕಾದರೂ ಟಚ್ ಆಗ್ಬೋದು. ಬ್ಯಾಂಗ್ಳೂರ್ ಔಟರ್ ರಿಂಗ್ ರೋಡ್ ಥರ. ಇದು ನಮ್ಮ ಇಂಟರ್ನ್ಯಾಷನಲ್ ಇದು ಸ್ಟೇಡಿಯಂ ಇಲ್ಲ? ಸ್ಟೇಡಿಯಂ ಇದೆ ಸರ್, ಇದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ. ಅದಷ್ಟು ಬೇಗ ರೆಡಿ ಆಗುತ್ತೆ? 100 ಎಕರ್ಸ್ ಸರ್. 100 ಎಕರ್ ಇದು? ಹೌದು ಸರ್, 100 ಎಕರ್ಸ್. ಅದೇ ಸ್ಟೇಡಿಯಂ ಜೊತೆ ತುಂಬಾ ಕಾಂಪ್ಲೆಕ್ಸಸ್ ಎಲ್ಲ ಬರುತ್ತೆ? ಕಾಂಪ್ಲೆಕ್ಸಸ್ ಬರುತ್ತೆ ಸರ್, ಮಾಲ್ಸ್ ಬರುತ್ತೆ ನಿಮಗೆ, ರೆಸಾರ್ಟ್, ಹೋಟೆಲ್ಸ್. ಸೊ ನಿಮ್ಗೆ ಇಂಡೋರ್ 2 to 3 years ಅಲ್ಲಿ ಇಟ್ ವಿಲ್ ಬಿ ಡನ್ ಅಲ್ವಾ? ಹೌದು ಸರ್, ಹೌದು. ನಾವು ಇಲ್ಲಿ ಬಂದು ಉಳ್ಕೋಬೋದಲ್ವಾ ಸರ್? ಸೇಫ್ಟೀಸ್ ಎಲ್ಲ ಆರಾಮಾಗಿ ಸರ್. ಈಗ ನಮ್ಗೆ ಈ ಪ್ರಾಜೆಕ್ಟ್ ಸುತ್ತಲೂ ನಮಗೆ ಈಗ ನೋಡಿ ಏನು ಕಾಣಿಸ್ತಾ ಇದೆ ಅಟ್ಯಾಚ್ ಆಗಿ, ನಿಮ್ಗೊಂದು 5 ರಿಂದ 6 ವಿಲೇಜ್ ಕಾಣಿಸುತ್ತೆ ಅಷ್ಟೇ ಈಗ ಕಣ್ಣಿಗೆ. ಸರ್ ಇದ್ರ ಸುತ್ತಲೂ ನಿಮ್ಗೆ 40 ರಿಂದ 45 ಹಳ್ಳಿ ಬರುತ್ತೆ ಇಲ್ಲಿ. 45 ಹಳ್ಳಿ ಇದೆಯಾ? 45 ಹಳ್ಳಿ ಬರುತ್ತೆ ಇಲ್ಲಿ ಸುತ್ತಲೂ. ಅಷ್ಟೊಂದು? ನಿಮ್ಗೆ ಇಮಿಡಿಯೇಟ್ 2 ಕಿಲೋಮೀಟರ್ಗೆ ಹೋದ್ರೆ ನಿಮ್ಗೆ ಜಿಗಣಿ ಸರ್ಕಲ್ಗೆ ಹೋಗ್ತೀರಾ. ಈ ಕಡೆ ಬರ್ತೀನಿ ಅಂತಂದ್ರೆ ಆನೇಕಲ್ ಬಂದ್ಬಿಡುತ್ತೆ. ಡೆನ್ಸ್ ಆಗೇ ಇದೆ ಹಂಗಾದ್ರೆ? ಹೌದು ಸರ್, ಆನೇಕಲ್ ಬಂದ್ಬಿಡುತ್ತೆ ನಿಮ್ಗೆ 6 ಕಿಲೋಮೀಟರ್ಗೆ ಈ ಭಾಗದಿಂದ. ನೋಡಿ ಇಂಡ್ಲವಾಡಿ ಎಲ್ಲ ಇಲ್ಲಿ ನಿಮ್ಮ ಪಕ್ಕದಲ್ಲೇ ಇದೆ ಇಂಡ್ಲವಾಡಿ. ನೀವು ಬನ್ನರ್ಘಟ್ಟ ರೋಡ್ಗೆ ನಿಮ್ಗೆ ಮ್ಯಾಕ್ಸಿಮಮ್ 5 to 10 minutes ಅಷ್ಟೇ. ಏನು ಈಗ ನಮ್ಮ ಆಫೀಸ್ ಇದೆ ಪ್ರಾಜೆಕ್ಟ್ ಒಳಗಡೆ, ಅಲ್ಲಿಂದ ನಿಮ್ಗೆ 5 ರಿಂದ 10 ನಿಮಿಷ, ಮ್ಯಾಕ್ಸಿಮಮ್ 5 ರಿಂದ 6 ಕಿಲೋಮೀಟರ್ ನಿಮ್ಗೆ ಅಷ್ಟೇ. ಬನ್ನರ್ಘಟ್ಟ ಸರ್. ಓಕೆ, ಇನ್ನು ಎಲೆಕ್ಟ್ರಾನಿಕ್ ಸಿಟೀಸ್ ಎಲ್ಲ ಎಷ್ಟು ದೂರ ಆಗುತ್ತೆ ಸರ್? ಸರ್ ನಿಮ್ಗೆ 7 ರಿಂದ 8 ಕಿಲೋಮೀಟರ್ ಬರುತ್ತೆ. ಸೊ ನಾವು ಈ ಕಡೆ ನಾವೇನು ನೀಲಾದ್ರಿ ಈ ಕಡೆ ಈ ರೂಟಲ್ಲಿ ತೊಗೊಂಡ್ರೆ ಹುಲ್ಮಂಗ್ಲ, ನಾವು ಏನು ಈ ಹೊಸೂರು ರೋಡ್ ತೊಗೊಂಡು ನಾವು ಹೋಗ್ತೀವಿ ಅಂತಂದ್ರೆ 9 ಕಿಲೋಮೀಟರ್ ಬರುತ್ತೆ. ಮಿನಿಮಮ್ 30 feet ರೋಡಿಂದ ನಿಮಗೆ ನೋಡಿ ಮ್ಯಾಕ್ಸಿಮಮ್ ಇಮಿಡಿಯೇಟ್ ಕನೆಕ್ಟಿವಿಟಿ ಬಂದು 60 feet ರೋಡ್ ಬರುತ್ತೆ. ಈ ಕಡೆ ಒಂದ್ ಕಡೆ 40 feet ರೋಡ್ ಕೊಡ್ತಾನೆ, ಮತ್ತೆ ಇಮಿಡಿಯೇಟ್ 80 feet ರೋಡ್ ಟಚ್ ಇರುತ್ತೆ ನಿಮಗೆ. ಈಗ ಏನ್ ನೀವು ರೆಸಿಡೆನ್ಷಿಯಲ್ 20, 30, 30, 40, 30, 50 ಅಂತ ನೋಡ್ತೀರಾ ನೋಡಿ, ಏನ್ 30 feet ರೋಡ್ ಅಂತ ಕೇಳ್ತೀರಾ. ನಿಮ್ಗೆ ಮಿನಿಮಮ್ 30 feet ರೋಡಿಂದ ಮ್ಯಾಕ್ಸಿಮಮ್ 100 feet ರೋಡ್ವರೆಗೂ ಬರುತ್ತೆ. ಆದ್ರೆ ಇಮಿಡಿಯೇಟ್ ಕನೆಕ್ಟಿವಿಟಿ ನಿಮ್ಗೆ 40 feet ರೋಡ್ ಕೊಡ್ತಾನೆ. ಈ 40 feet ರೋಡ್ ಇಮಿಡಿಯೇಟ್ ನಿಮ್ಗೆ 80 feet ರೋಡ್, 60 feet ರೋಡ್ ಈ ತರ ಕನೆಕ್ಟಿವಿಟಿ ಇರುತ್ತೆ ಸರ್. ಪರವಾಗಿಲ್ಲ ಸರ್, ಒಳ್ಳೆ ಕನೆಕ್ಟಿವಿಟೀಸ್ ಇದೆ. ಈ ಜಾಗ ಎಲ್ಲ ನಿಮ್ಗೆ ನೀರು ಹೋಗೋದಕ್ಕೆ, ಇದು ನಿಮ್ಗೆ ಮಳೆ ನೀರು ಹೋಗೋದಕ್ಕೆ, ಪ್ಲಸ್ ನಿಮ್ಗೆ ಆ ಕಡೆ ವಾಕಿಂಗ್ ಟ್ರ್ಯಾಕ್, ಜಾಗಿಂಗ್ ಟ್ರ್ಯಾಕ್. ಸೊ ಸುತ್ತಲೂ ನಿಮ್ಗೆ ಪಾರ್ಕ್ ಮಾಡ್ತಾರೆ. ನಿಮ್ಗೆ ಕಂಪ್ಲೀಟ್ ವಾಕಿಂಗ್, ಜಾಗಿಂಗ್ ಟ್ರ್ಯಾಕ್ ಎಲ್ಲ ಬಂದ್ಬಿಡುತ್ತೆ. ಹೌದು ಸರ್, ಇದು ತುಂಬಾ ದೊಡ್ಡದಾಗಿ ಬರುತ್ತೆ. ಇದಿರೋದ್ರಿಂದ ನಮ್ಗೆ ಇಲ್ಲಿ ನೀರು ನಿಲ್ಲೋ ಚಾನ್ಸೇ ಇಲ್ಲ ಸರ್. ನೋಡಿ ನಾಲೆ ಇದೆ, ನೀವು ಡೈರೆಕ್ಟ್ ನಿಮ್ಗೆ ಚಿಕ್ಕದ ನಾಲೆ ಮಾಡಿ ಕಂಪ್ಲೀಟ್ ಎಲ್ಲ ಕ್ಲೋಸ್ ಮಾಡಿ ನೀರೆಲ್ಲ ಹಂಗೆ ಫ್ಲೋಟ್ ಆಗ್ಬಿಡುತ್ತೆ. ಹೌದು ಸರ್, ಹೌದು. ಸೊ ನಮ್ಮ ಬೆಂಗಳೂರಲ್ಲಿ ಸಿಟಿಲಿ ಆಗೋ ತರ ಎಲ್ಲೂ ಕ್ಲಾಗ್ ಆಗೋದು ಎಲ್ಲೂ ಆಗಲ್ಲ ಸರ್, ಫ್ಲಡ್ ಆಗೋದು ಏನು ತೊಂದರೆ ಇಲ್ಲ. ಇದನ್ನ ಫಾರ್ಮೇಶನ್, ಲೇಔಟ್ ಫಾರ್ಮೇಶನ್ ಆ ರೀತಿ ಮಾಡಿದ್ದಾರೆ ನಿಮಗೆ. ನೋಡಿ ವೀಕ್ಷಕರೇ, ಪ್ರತಿಯೊಂದು ಸೆಕ್ಟರಲ್ಲೂ ಕೂಡ ಇಲ್ಲಿ ಕಲ್ಲಲ್ಲಿ ಹಾಕಿದ್ದಾರೆ, ಮಾರ್ಕಿಂಗ್ ಆಗಿದೆ. ನೋಡಿ ಅಲ್ಲಿ ಟ್ಯಾಂಕ್ ನೋಡಿ, ಓವರ್ ಹೆಡ್ ಟ್ಯಾಂಕ್. ಸರ್ ಹೇಳಿದ್ರಲ್ಲ, ಟೋಟಲಿ 25 lakh ಲೀಟರ್ ನೀರಿನ ವ್ಯವಸ್ಥೆ ಇಲ್ಲಿ ಒಂದೊಂದು ಕಡೆ, ಅಂಡರ್ಗ್ರೌಂಡ್ ಮತ್ತೆ ಟಾಪ್ ಸೇರ್ಬಿಟ್ಟು 25 ಲಕ್ಷ ಲೀಟರ್. ಏನ್ ಅಪಾರ್ಟ್ಮೆಂಟ್ ಸರ್ ಇಲ್ಲಿ? ಸರ್ ಇಲ್ಲಿ KHP ಕಡೆ, KHP ಅವ್ರದೇ ಓನ್ ಅಪಾರ್ಟ್ಮೆಂಟ್. ಎಲ್ಲ ಆಲ್ಮೋಸ್ಟ್ KHP ಅವ್ರದೇ ಸರ್ ಅಪಾರ್ಟ್ಮೆಂಟ್ ಬರೋದಿಲ್ಲ. ವಿಲ್ಲಾ ಏನಾದ್ರು ಪ್ಲಾನ್ ಮಾಡಿದ್ರೆ? ವಿಲ್ಲಾ ಬಂದು ನೋಡಿ ನಿಮಗೆ ಈ ಓವರ್ ಹೆಡ್ ಸ್ಟೋರೇಜ್ ಟ್ಯಾಂಕ್ ಏನ್ ಕಾಣುತ್ತೆ, ಹಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಲ್ಲಿ ಬರುತ್ತೆ. ವಿಲ್ಲಾ ಬರುತ್ತೆ, ಇಲ್ಲಿ ವಿಲ್ಲಾ ಬರುತ್ತೆ. ವಿಲ್ಲಾ ಬರುತ್ತೆ ಸರ್. ವಿಲ್ಲಾಸ್, ಅಪಾರ್ಟ್ಮೆಂಟ್ಸ್ ಎಲ್ಲ ಪ್ಲಾನ್ ಆಗ್ಬಿಟ್ಟಿದೆ. ವಿಲ್ಲಾ ಬಂದು ನಿಮ್ಗೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಟ್ಯಾಂಕ್, ಏನು ಓವರ್ ಹೆಡ್ ಟ್ಯಾಂಕ್ ಇದೆ, ಅದು ಮುಂದೆನೆ ವಿಲ್ಲಾಗಳು ಬರುತ್ತೆ. ನೋಡಿ ವೀಕ್ಷಕರೇ, ನೋಡಿ ಎಲ್ಲ ನಿಮಗೆ ಕ್ರಾಸ್, ಬ್ಲಾಕು, ಯಾವುದು ಏನು ಎಲ್ಲ ನಿಮ್ಮ ಮಾರ್ಕಿಂಗ್ ಎಲ್ಲ ಆಗುತ್ತೆ. ಪ್ರತಿಯೊಂದು ಮಾರ್ಕಿಂಗ್ ಆಗಿದೆ. ಓಕೆ.
ಸುತ್ತಮುತ್ತಲು ಕಂಪನಿಗಳೆಲ್ಲ ಯಾವ್ದಿದೆ ಸರ್ ಇಲ್ಲಿ ಒಳ್ಳೊಳ್ಳೆ ಕಂಪನಿಗಳು? ಸರ್ ಸುತ್ತಮುತ್ತಲ ಕಂಪ್ನಿಗಳು ನೋಡಿ, ನೀವು ಈ ಕಡೆ ಬರ್ತೀನಿ ಅಂತಂದ್ರೆ ಸ್ಟೇಡಿಯಂ ಹತ್ರ ಇಂಡ್ಲವಾಡಿ ಇದೆ. ಇಂಡ್ಲವಾಡಿ ಪಕ್ಕದಲ್ಲಿ 1,500 ಎಕರೆ KIDB ಇಂಡಸ್ಟ್ರಿಯಲ್ ಇದೆ. KIDB ಇಂಡಸ್ಟ್ರಿಯಲ್ ಏರಿಯಾ. ಸುಮಾರು ಕಂಪನೀಸ್ ಆಲ್ರೆಡಿ ನಿಮ್ಗೆ ರನ್ನಿಂಗ್ ಅಲ್ಲಿ ಇದೆ, ಬಂದ್ಬಿಟ್ಟಿದೆ. ಸರ್ ನೀವು ಅಲ್ಲಿಂದ ನಿಮ್ಗೆ ಜಿಗಣಿಗೆ ಬಂದು ನಿಮ್ಗೆ 5 ಕಿಲೋಮೀಟರ್ ಬರುತ್ತೆ. ನಮ್ಮ ಪ್ರಾಜೆಕ್ಟ್ ಒಳಗಡೆಯಿಂದ ಅಂದ್ರೆ ನಿಮ್ಗೆ ನೋಡಿ ಒಂದೊಂದು ಕನೆಕ್ಟಿವಿಟಿ ನಿಮ್ಗೆ 2 ಕಿಲೋಮೀಟರ್ ಇದೆ, 3 ಕಿಲೋಮೀಟರ್ ಇದೆ. ಮ್ಯಾಕ್ಸಿಮಮ್ ನಿಮ್ಗೆ 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮ್ಗೆ ನೋಡಿ HCL, ಬಯೋಕಾನು, ಮೈಕ್ರೋ ಲ್ಯಾಬ್ಸ್, ಮತ್ತೆ ಈ ಕಡೆ ಬರ್ತೀನಿ ಅಂತಂದ್ರೆ ಟೊಯೋಟಾ ಕಿರ್ಲೋಸ್ಕರ್ ಇದೆ, ಮೈಲಾನ್ ಇದೆ, BMW ಇದೆ, ಬೆನ್ಸ್. ಸೊ ಸುಮಾರು ಕಂಪನೀಸ್ ನಿಮ್ಗೆ ಓಟಿಸ್ ಇದೆ. ಸುಮಾರು ಕಂಪನೀಸ್ ಬರುತ್ತೆ ಸರ್, ಎಲ್ಲ ನಿಯರ್ ಬೈ. ನಿಮ್ಗೆಲ್ಲ ಇಂಡಸ್ಟ್ರಿಗಳು, IT ಕಂಪನೀಸ್ ಎಲ್ಲ ಇದೆ, ಹತ್ರದಲ್ಲೇ ಬರುತ್ತೆ. ಎಲ್ಲ ಹತ್ರದಲ್ಲೇ ಇದೆ. ವಿಲ್ಲಾಗಳು ಬರುತ್ತೆ, ಇದೆ ಎಲ್ಲ ವಿಲ್ಲಾಗಳ, ಎಲ್ಲ ವಿಲ್ಲಾಗಳು ಇದೆ. ಸರ್ ಇವಾಗ ಯಾರಾದ್ರೂ ಒಂದು ನಾವು ರೆಂಟಲ್ ಪ್ರಾಪರ್ಟಿ ಮಾಡೋಣ ಅಂತಂದ್ರೆ ಇಲ್ಲೆಲ್ಲ ರೆಂಟಲ್ ಈಲ್ಡ್ ಚೆನ್ನಾಗಿದೆ ಸರ್. ಈಗ ಆಲ್ರೆಡಿ ನಿಮ್ಗೆ 7 ರಿಂದ 8 ಸಾವಿರ ಇದೆ ಸರ್ ಬರೀ 1 BHK. ಯಾಕಂದ್ರೆ ನಿಮ್ಗೆ ಇಲ್ಲಿ ವ್ಯಾಸ ಯೂನಿವರ್ಸಿಟಿ ಇದೆಯಲ್ಲ, ಯೋಗ ಯೂನಿವರ್ಸಿಟಿ ಅವ್ರದ್ದು ಸ್ಟೂಡೆಂಟ್ಸ್, ಮತ್ತೆ ಈಗ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರೋದ್ರಿಂದ ಈ ಭಾಗದಲ್ಲಿ ಆಲ್ರೆಡಿ 7 ರಿಂದ 8 ಸಾವಿರ ಇದೆ 1 BHK. ಹೌದು, ಇಮಿಡಿಯೇಟ್ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ತೀನಿ ಅಂತಂದ್ರೆ ನಮ್ಗೆ ಇಲ್ಲಿ ಯಾವುದೇ ರೀತಿ ನಮ್ಗೆ ರೆಂಟ್ ಆಗ್ಲಿ, ಸೊ ನಾವ್ ಇರೋದಕ್ಕಾಗ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ರೆಂಟಲ್ಲೂ ಕೂಡ ಚೆನ್ನಾಗಿ ಬರುತ್ತೆ, ಇಲ್ಲಿ ಚೆನ್ನಾಗಿ ಬರುತ್ತೆ ಸರ್. ಓಕೆ, ಸಿಗ್ತಾ ಇಲ್ಲ ನಮ್ಗೀಗ 1 BHK, ಅಷ್ಟು ಡಿಮ್ಯಾಂಡ್ ಇದೆ. ಅಂದ್ರೆ 1000 ಜನ ಇಲ್ಲಿ ವರ್ಕರ್ಸ್ ಇದ್ದಾರೆ, ಸರ್ ಸ್ಟೂಡೆಂಟ್ಸ್ ಇದ್ದಾರೆ ಯೂನಿವರ್ಸಿಟಿಯಲ್ಲಿ. ಸ್ಟೂಡೆಂಟ್ಸ್ ಇದಾರಲ್ವಾ ಸರ್ ಇಲ್ಲಿ? ಹೌದು ಸರ್, ಮತ್ತೆ IIML ಸ್ಟೂಡೆಂಟ್ಸ್ ಇದ್ದಾರೆ. ಹಿಂಗೋದ್ರೆ IIM ಸರ್ ಇಲ್ಲಿ ಸ್ಟ್ರೈಟ್ ಒಂದೇ ರೋಡ್ ಸರ್. ಇದು ಆರ್ಟ್ ಆಫ್ ದಿ ಪ್ರಾಜೆಕ್ಟ್ ಇಂದ ನಿಮ್ಗೆ ನೋಡಿ 4 ಕಡೆಯಿಂದ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ 80 ಫೀಟ್ ರೋಡ್ ಕನೆಕ್ಟಿವಿಟಿ ಇದೆ ನಿಮ್ಗೆ ಆರ್ಟ್ ಆಫ್ ದಿ ಪ್ರಾಜೆಕ್ಟ್ಗೆ. ಸೊ ಇದು ನೋಡಿ ವೆಸ್ಟ್ ಕಡೆಯಿಂದ ನಾವು ಬರ್ತೀವಿ 80 ಫೀಟ್ ರೋಡ್ ಕಾಂಪ್ಲೆಕ್ಸ್ಗೆ. ಸೊ ನಾವು ವೆಸ್ಟ್ ಕಡೆಯಿಂದ ಬಂದಾಗ ನಿಮ್ಗೆ ಈ ರೋಡ್ ಬಂದು ಡೈರೆಕ್ಟ್ ಕಾಂಪ್ಲೆಕ್ಸ್ ಇಂದ IIM ಕ್ಯಾಂಪಸ್ಗೆ ಹೋಗುತ್ತೆ. ಡೈರೆಕ್ಟ್ IIM ಕ್ಯಾಂಪಸ್. ಹೌದು ಸರ್, ಹೌದು. ಲೊಕೇಶನ್ ಬಂದ್ಬಿಟ್ಟಾಗಿದೆ ನೋಡಿ, ಈ ಕಡೆ ವ್ಯೂ ಹೆಂಗಿರುತ್ತೆ ಕಟ್ಕೊಂಡ್ರೆ. ಇಲ್ಲಿ ಒಳ್ಳೆ ಇದೆ ನೋಡಿ, ಸಖತ್ತಾಗಿದೆ ವ್ಯೂ. ಮೈಸೂರು ಮುಂದುಡ್ಡಿ ವಿಲೇಜ್ ನೋಡಿ ಸರ್. STP ಎಲ್ಲ ನಿಮ್ಗೆ ಈ ಕಡೆ ಲಾಸ್ಟ್ ಅಲ್ಲಿ ಬರುತ್ತೆ ನಿಮ್ಗೆ. ಇಲ್ಲಿ ಹಾಕೋ, ಇಲ್ಲಿ ಬರುತ್ತೆ ನಿಮಗೆ 40 ಎಕರೆ ಸಪ್ರೇಟ್ ಆಗಿ. ಏನ್ ಸರ್ ಇದು? STP ಸುವೇಜ್ ಟರ್ಮಿನಲ್ ಪ್ಲಾನ್ ಬರುತ್ತೆ ನಿಮ್ಗೆ. ಇಲ್ಲಿ ಬರುತ್ತಾ? ನಿಮ್ ಪ್ರಾಜೆಕ್ಟ್ ಇಂದ ಹೊರಗೆ ಬರುತ್ತೆ. ಈ ಕೆಂಪೇಗೌಡ ಲೇಔಟ್ ಅಲ್ಲಿ ಏನ್ ಮಾಡಿದ್ದಾರೆ ನಿಮ್ಗೆ ಬ್ಲಾಕ್ ವೈಸ್ ಮಾಡಿದ್ದಾನೆ, ಇಲ್ಲಿ ಈ ತರ ಮಾಡಿಲ್ಲ ನಿಮ್ಗೆ. ಕಂಪ್ಲೀಟ್ ಪ್ರಾಜೆಕ್ಟ್ ಇಂದ ಹೊರಗಡೆ ಬರುತ್ತೆ, ಅದು ವಿಲೇಜ್ ಇಂದ 2 ಕಿಲೋಮೀಟರ್ ದೂರದಲ್ಲಿ. ಓಕೆ, ನಿಮ್ಗೆ 40 ಎಕರೆ ಸಪ್ರೇಟ್ ಬರುತ್ತೆ. ಸುವೇಜ್ ಟರ್ಮಿನಲ್, ಹೌದು ಸುವೇಜ್ ಟರ್ಮಿನಲ್ ಪ್ಲಾನ್ ಸರ್. ನೋಡಿ ಇದು IIM ಕ್ಯಾಂಪಸ್ ಹೇಳಿದ್ವಲ್ಲ ನಿಮ್ಗೆ, ಸೊ ಅದೇ IIM ಕ್ಯಾಂಪಸ್ ಅಲ್ಲಿ ಬನ್ನಾರ್ಘಟ್ಟ, ಹಾರೋಳ್ಳಿ ರಿಂಗ್ ರೋಡ್ ಬರುತ್ತೆ. ಸೊ ನೋಡಿ ಈ ರೋಡ್ ಇದೆಯಲ್ಲ, ನಮ್ಮ KHP ಪ್ರಾಜೆಕ್ಟ್ ಒಳಗಡೆಯಿಂದ ನಾವು ಡೈರೆಕ್ಟ್ IIM ಕ್ಯಾಂಪಸ್ ಹತ್ರ ಬರ್ತೀವಿ. IIM ಕ್ಯಾಂಪಸ್ ಇಂದ ಡೈರೆಕ್ಟ್ ಇದು ನಮ್ಮ ಆಪೋಸಿಟ್ ಇಲ್ಲಿರೋದೇ ನಮ್ದು KHP ಪ್ರಾಜೆಕ್ಟ್ಗೆ ಡೈರೆಕ್ಟ್ ಕನೆಕ್ಟಿವಿಟಿ. ಎಷ್ಟು ಎಕರೆ ಬರುತ್ತೆ ಸರ್ ಇದು? ಸರ್ ಇದು ಬಂದು ನಿಮ್ಗೆ 488 ಎಕರೆಯಲ್ಲಿ ಬರುತ್ತೆ ಸರ್. ಇನ್ನ ಎಕ್ಸ್ಟೆಂಡ್ ಪಾರ್ಟ್ ಇದೆ. ಪ್ಲಸ್ ನಿಮ್ಗೆ ಈಗ ನೀವು ಗೂಗಲ್ ಸರ್ಚ್ ಮಾಡ್ತೀನಿ ಅಂತಂದ್ರೆ 100 ಎಕರ್ಸ್ ತೋರಿಸುತ್ತೆ ನಿಮಗೆ. 100 ಎಕರ್? ಹಾಂ ಸರ್. ಸೊ ನಿಮಗೆ ಆ ರೋಡ್ಗೆ ನಿಮ್ಗೆ 2 ಫ್ಲೋರ್ ಇದೆ, ಡೆಪ್ತ್ ನಿಮ್ಗೆ 8 ಫ್ಲೋರ್ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮ್ಗೆ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ, ನಡೀತಾ ಇದೆ ಸರ್. ಹೌದು ಸರ್, ನಡೀತಾ ಇದೆ ನಿಮ್ಗೆ. ಇದು ಕ್ಯಾಂಪಸ್ 2 ನಿಮ್ಗೆ. ಅರಕೆರೆ ಬಂದು ಕ್ಯಾಂಪಸ್ 1 ಬರುತ್ತೆ, ಇದು ನಿಮ್ಗೆ ಕ್ಯಾಂಪಸ್ 2 ಸರ್. ಟೋಟಲ್ ಇಂಡಿಯಾಗೆ ನಿಮ್ಗೆ 7 ಕೊಟ್ಟಿರೋದು, ಅದರಲ್ಲಿ ಬೆಂಗಳೂರಿಗೆ 2 ಕೊಟ್ಟಿದ್ದಾರೆ. ಅದರಲ್ಲಿ ಕ್ಯಾಂಪಸ್ 2 ಇಲ್ಲಿ ಬರುತ್ತೆ, ಕ್ಯಾಂಪಸ್ 1 ಅರಕೆರೆ ಬನ್ನಾರ್ಘಟ್ಟ ರೋಡ್. ಇದು ಬನ್ನಾರ್ಘಟ್ಟ ಹಾರೋಳ್ಳಿ ರೋಡ್ ಸರ್. ಇದು ಆ ಕಡೆ ವ್ಯೂ ತುಂಬಾ ಚೆನ್ನಾಗಿದೆ ಸರ್, ಇದು ತುಂಬಾ ಚೆನ್ನಾಗಿ ಬರುತ್ತೆ ಸರ್. ನೋಡಿ ಆ ಕಡೆ ಎಲ್ಲ ನಿಮ್ಗೆ ನೋಡಿ ಇದೆ IIM ಕ್ಯಾಂಪಸ್. ಇದು ನಮಗೆ ಪ್ರಾಜೆಕ್ಟ್ ಒಳಗಡೆ ಕನೆಕ್ಟಿವಿಟಿ ಡೈರೆಕ್ಟ್. ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಸರ್. ನಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಸರ್ ಇಲ್ಲಿಂದ. ಇದು ಬನ್ನಾರ್ಘಟ್ಟ ಹಾರೋಳ್ಳಿ ಮೇನ್ ರೋಡ್. ಓಹೋ, 8 ಫ್ಲೋರ್ ಕೆಳಗಡೆ ಹೋಗಿದ್ದಾರೆ ಅವರು? ಹಾಂ ಸರ್, ಇನ್ ಡೆಪ್ತ್ 8 ಫ್ಲೋರ್ ಕೆಳಗಡೆ ಇದೆ. ಇದು ನಿಮ್ಗೆ 2 ಫ್ಲೋರ್ ಕಾಣುತ್ತೆ ಅಷ್ಟೇ ಈಗ ನಿಮಗೆ. ಬ್ಯಾಂಗ್ಳೂರ್ ಕ್ಯಾಂಪಸ್ 2 ಬ್ಯಾಂಗ್ಳೂರು, ಕರೆಕ್ಟ್. ನಿಮ್ಗೆ ಈಗ ಏನು 2 ಫ್ಲೋರ್ ಕಾಣಿಸ್ತಾ ಇದೆ ಈಗ ನಿಮ್ ಗ್ರೌಂಡ್ ಲೆವೆಲ್ಗೆ, ಇದು ಇನ್ ಡೆಪ್ತ್ ಕೆಳಗಡೆ 8 ಫ್ಲೋರ್ ಕೊಟ್ಟಿದ್ದಾರೆ. ಒಳಗಿಂದೊಳಗೆ ಇದೆ, ಒಳಗಿಂದಾನೆ ನಿಮ್ಗೆ ಕೆಳಗಡೆ 8 ಫ್ಲೋರ್ ಇದೆ. IIMB ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್. ಸೂಪರ್ ಬೆಳೆದಿದೆ ಬಿಡಿ ಸರ್. ಇದೆಲ್ಲ IIM ಕ್ಯಾಂಪಸ್ ಇದೆ ಸರ್, ಅಲ್ಲಿವರೆಗೂ ಬರುತ್ತೆ. ಕಂಪ್ಲೀಟ್ ಕ್ಯಾಂಪಸ್ ಅಲ್ವಾ ಸರ್? ಹಾಂ ಸರ್. ಆಫೀಸ್ ಅಲ್ಲೇನಾ? ಅದೇ ರೋಡ್ ಸರ್. ಇಂಚ್ ಇದೆ ಅಲ್ಲ, ಸರ್ವೇಶ್ವರ ಧಾಮ. ಎಷ್ಟು ಸೆಕ್ಟರ್ ಕಾಣಿಸುತ್ತೆ ಸರ್ ಇಲ್ಲಿ? ಸರ್ ಕಂಪ್ಲೀಟ್ ನಿಮ್ಗೆ ಎಂಟೈರ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಕಾಣಿಸುತ್ತೆ ಸರ್ ನಿಮ್ಗೆ ಇಲ್ಲಿ, ಎಕ್ಸೆಪ್ಟ್ ನಿಮ್ಗೆ ಇದೊಂದು ಏನೋ ಸೆಕ್ಟರ್ 3 ಒಂದು ಬಿಟ್ಟು. ಸೆಕ್ಟರ್ 3 ಬಿಟ್ಟು ಮತ್ತೆಲ್ಲ ಸೆಕ್ಟರ್ ಕಾಣಿಸುತ್ತೆ ನಿಮ್ಗೆ ಇಲ್ಲಿ. ನೋಡಿ ಇಲ್ಲಿ ವೀಕ್ಷಕರೇ, ಒಂದು ಈಗಲ್ ವ್ಯೂ ಅಂತ ಏನು ಹೇಳ್ತಾರೆ, ಸೊ ಅದಂತ ಹೇಳ್ಬೋದು. 80 ಡಿಗ್ರಿ ವ್ಯೂಸನ್ನು ನಾನು ನಿಮಗೆ ಒತ್ತು ಕೊಡ್ತಾ ಇದ್ದೀನಿ ನೋಡಿ. ಕಂಪ್ಲೀಟ್ ಇಲ್ಲಿವರೆಗೆ ಏನೇನಿದೆ ಎಲ್ಲ ನೋಡ್ಬೋದು. ಝೂಮ್ ಆಗಿ ತೋರಿಸ್ತೀನಿ ರೀ ನಿಮಗೆ ನೋಡಿ. ಕಂಪ್ಲೀಟ್ ಡೆವಲಪ್ಮೆಂಟ್. ನಾವು ಆಫೀಸ್ ಇದ್ರಲ್ಲ ಅಲ್ಲಿಂದ ಇಲ್ಲಿವರೆಗೆ ಎಲ್ಲ
ಇದು KHB ಅಪಾರ್ಟ್ಮೆಂಟ್ ಆಯ್ತು. KHB ಅಪಾರ್ಟ್ಮೆಂಟ್ ಸರ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಏನಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ನಾವು ಅಪಾರ್ಟ್ಮೆಂಟು ಪ್ಲಸ್ ನಿಮಗೆ ಮತ್ತೆ ಈ ವಿಲ್ಲಾಗಳು ಇವೆಲ್ಲ ಈಗ ಏನಂದ್ರೆ ಬೂಮ್ ಮಾಡಕ್ಕೆ ಮನೆಗಳೆಲ್ಲ ಬರ್ಬೇಕಲ್ವಾ ಸರ್. ಈಗ ಜನ ಎಲ್ಲ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಇನ್ನ ಮನೆಗಳಿಲ್ಲ ಅಂತಾರೆ. ಈಗ ಲ್ಯಾಂಡ್ ಓನರ್ಸ್ ಆಲ್ರೆಡಿ 100 ಮನೆಗಳು ಆಲ್ರೆಡಿ ಅವ್ರ ಶೇರಲ್ಲಿ ಅವ್ರು ಕಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈ ಅಲಾಟಿಸ್ಗೆಲ್ಲ ಈಗ ಅವ್ರಿಗೆ ಲೀಸ್ ಪೀರಿಯಡ್ ಇರುತ್ತೆ ಸರ್. ಎಲ್ಲ ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಜಸ್ಟ್ ಬೂಮ್ ಮಾಡಕ್ಕೆ ಈಗ ಆಲ್ರೆಡಿ ಈಗ KHB ಕಡೆಯಿಂದ ಎಲ್ಲ ಈಗ ಅಪಾರ್ಟ್ಮೆಂಟ್ ಬರ್ತಾ ಇದೆ. ಮತ್ತೆ ಈಗ ಆರ್ಟ್ ಆಫ್ ದಿ ಪ್ರಾಜೆಕ್ಟ್ ವಿಲ್ಲಾಗಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಸರ್. ಈಗ ಎಲ್ಲ ಮನೆಗಳು ಅಪಾರ್ಟ್ಮೆಂಟ್ಗಳು ಬರ್ತಾ ಇದೆ. ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂದ ಸೊ ವಾಟರ್ ಎಲ್ಲ ನೋಡಿ ಇಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಈ ತರ ಈಗ ನ್ಯಾಚುರಲ್ ಆಗಿ ಏನ್ ಕೋರೆ ಕೊಟ್ಟಿದ್ದಾನೆ ಅದ್ರಲ್ಲಿ ನೀರೆಲ್ಲ ಹರಿದೋಗುತ್ತೆ. ಇದ್ರಲ್ಲಿ ಹೊರಟೋಗ್ಬಿಡುತ್ತೆ ಸರ್. ನಮ್ಗೆಲ್ಲೂ ಒಂದು ಡ್ರಾಪ್ ನಮ್ಗೆಲ್ಲೂ ಪ್ರಾಜೆಕ್ಟ್ ಒಳಗಡೆ ನಮ್ಗೆ ಮಳೆ ಬಂತು ಅಂತಂದ್ರೆ ಮಳೆ ಹೊಡೆದಿದೆ, ಮಳೆ ನೀರು ನಿಂತಿದೆ ಸೊ ಅನ್ನೋ ತರ ಎಲ್ಲೂ ನಮಗೆ ತೊಂದರೆ ಆಗೋದಿಲ್ಲ. ನಿಮ್ಗೆ ಎರಡೂ ಕಡೆಯಿಂದನೂ ನಾಲೆ ನೀರು ಬರುತ್ತೆ. ಸೊ ನಿಮ್ಗೆ ಆ ಕಡೆಯಿಂದ ಈ ಕಡೆಯಿಂದ ಕಂಪ್ಲೀಟ್ ನಿಮ್ಗೆ ಪಾರ್ಕ್ ಅಲ್ಲಿ ಎಲ್ಲಿ ನಿಮಗೆ ಮಳೆ ನೀರು ಬರೋದಕ್ಕೆಲ್ಲ ನಾಲೆ ಕೊಟ್ಟಿದ್ದಾನೆ ಪಾರ್ಕ್ ಒಳಗಡೆ. ಕಂಪ್ಲೀಟ್ ಆ ನೀರೆಲ್ಲ ನೋಡಿ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗುತ್ತೆ ಎರಡೂ ಕಡೆಯಿಂದನೂ. ಹೌದು, ಇದೆಲ್ಲ ನಿಮ್ಗೆ ಬೇರೆ ಲೆವೆಲ್ಗೆ ಆಗುತ್ತೆ. ಟನಲ್ ಫಿಕ್ಸ್ ಮಾಡಿ ಎಲ್ಲ ಕ್ಲೋಸ್ ಮಾಡಿ ನೀರು ಹೋಗೋದಕ್ಕೆ ಸಪ್ರೇಟ್ ಮಾಡಿ ಸ್ಟೋರೇಜ್ ಮಾಡಿ ಮೇಲೆ ಕಂಪ್ಲೀಟ್ ಪಾರ್ಕ್ ಬರುತ್ತೆ. ಸೊ ಮಿಕ್ಕಿದ ನೀರೆಲ್ಲ ನಿಮ್ಗೆ ಏನಾಗುತ್ತೆ ಕಂಪ್ಲೀಟ್ ಅಂಡರ್ ಗ್ರೌಂಡ್ ಅಲ್ಲಿ ನಿಮಗೆ ಹಾರ್ವೆಸ್ಟಿಂಗ್ ಆಗುತ್ತೆ. ಎಲ್ಲೂ ನಮಗೆ ಮಳೆ ನೀರು ಈ ಕಂಪ್ಲೀಟ್ ಪ್ರಾಜೆಕ್ಟ್ ಅಲ್ಲಿ ನಿಂತ್ಕೊಳೋದಿಲ್ಲ. ಅದು ಎಂತ ಮಳೆ ಹೊಡೆದ್ರು ಕೂಡ ನಿಂತ್ಕೊಳೋದಿಲ್ಲ. ಸ್ನೇಹಿತರೆ ನೋಡಿದ್ರೆ ಪ್ರಕಾಶ್ ಅವರೆಲ್ಲ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟರು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಕ್ವಿಕ್ ಆಗಿ ಕನೆಕ್ಟಿವಿಟಿ ಬಗ್ಗೆ ಹೇಳ್ಬಿಡ್ತೀನಿ. ನೋಡಿ ಇಲ್ಲಿ ಕಂಪ್ಲೀಟ್ ರೇಡಿಯಸ್ ಆಗಿಬಿಟ್ಟಿದ್ದಾರೆ. ಅಂದ್ರೆ 5 to 10, 10 to 20, 20 to 30. ಸೊ ಏನೇನು ಬರುತ್ತೆ, ಸೊ ಹತ್ತಿರದಲ್ಲಿ ಬರುವಂಥದ್ದು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಒಳಗಡೆ ಅಂತ ನಿಮ್ಗೆ ಆಲ್ರೆಡಿ ಅಲ್ಲೇ ಹೇಳಿದ್ದೀವಿ. ಸೊ ಇಂಡೋಲ್ವಾಡಿ ಮೆಟ್ರೋ ಸ್ಟೇಷನ್ ಪಿಂಕ್ ಲೈನ್ ಇದು ಫ್ಯೂಚರಲ್ಲಿ ಬರುತ್ತೆ. ಸೊ ಇದು ಇಂಡಿಯಾ 2nd ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ. ಇಲ್ಲೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈಗ ಸದ್ಯಕ್ಕಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ, ಅದರಲ್ಲಿ ನಿಮಗೆ 25,000 to 30,000 ಸಿಟ್ಟಿಂಗ್ ವ್ಯವಸ್ಥೆ ಇದೆ. ಬಟ್ ಇಲ್ಲಿ ನಿಮಗೆ ಆಲ್ಮೋಸ್ಟ್ 80,000 ಸಿಟ್ಟಿಂಗ್ ವ್ಯವಸ್ಥೆ ಇರುವಂಥ ಒಂದು ಸ್ಟೇಡಿಯಂ ಅಂತಲೇ ಕೂಡ ಹೇಳ್ಬೋದು. ಅಂದರೆ ಮುಂದಿನ ಫ್ಯೂಚರಲ್ಲಿ ಎಷ್ಟೆಷ್ಟು ಮ್ಯಾಚ್ಗಳೆಲ್ಲ ಬರ್ಬೋದು, ಇಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗ್ಬೋದು ನೀವೇ ಯೋಚನೆ ಮಾಡಿ. ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಇದ್ರ ಪಕ್ಕದಲ್ಲೇ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ. ಸರ್ ಅವಾಗಲೇ ಎಕ್ಸ್ಪ್ಲನೇಷನ್ ಕೊಟ್ಟರು. ಆ್ಯಂಡ್ ಅಷ್ಟೇ ಅಲ್ಲದೆ STRR ನೋಡಿ ಇಲ್ಲೇ ಇದೆ ನಿಮಗೆ STRR. ಸೊ ಇದು ನಿಮಗೆ ಪ್ರಪೋಸ್ಡ್ ಕನಕಪುರ ಏರ್ಪೋರ್ಟ್, ಅಂದರೆ ಮುಂಬರುವ ದಿನಗಳಲ್ಲಿ 2nd ಏರ್ಪೋರ್ಟ್ ಏನು ಬರುತ್ತೆ. ಸೊ ಇದಕ್ಕೆ ಇಲ್ಲಿ STRR ಕನೆಕ್ಟಿವಿಟಿ ಸಿಗುತ್ತೆ ವೀಕ್ಷಕರೇ. IIM ಕ್ಯಾಂಪಸ್ಸು ಎದುರುಗಡೆನೇ ಹೋಗಿ ತೋರಿಸ್ಕೊಂಡು ಬಂದಿದ್ದೀವಿ. ಸೊ ಇದು ಕೂಡ ಅಷ್ಟೇ ನಿಮಗೆ ಇದ್ರ ಒಳಗಡೆ ನಮ್ಮ ಎದುರುಗಡೆ ಬರುವಂಥದ್ದು. ಆ್ಯಂಡ್ ಇಲ್ಲಿಂದ 5 to 10 ಕಿಲೋಮೀಟ್ರಲ್ಲಿ ನಿಮಗೆ ಕಂಪನೀಸ್ಗಳು ಬರುತ್ತೆ. ನೋಡಿ ಇಲ್ಲಿ ಟೊಯೋಟಾ ಕಿರ್ಲೋಸ್ಕರು, ಅಷ್ಟೇ ಅಲ್ಲದೆ ಬೇಗಲಹಳ್ಳಿ ಬಸ್ ಸ್ಟಾಪು, HCL ಟೆಕ್ ಪಾರ್ಕು, ಬಯೋಕಾನ್ ಕೂಡ ಬರುತ್ತೆ ಇಲ್ಲಿ. APC ಸರ್ಕಲ್ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಜಿಗಣಿ ಮೆಟ್ರೋ ಸ್ಟೇಷನ್ಸು, ಶಿಂಡ್ಲರ್ ಇದು ತುಂಬ ಪಾಪ್ಯುಲರ್ ಲಿಫ್ಟ್ ಕಂಪನಿ ಇದೆ ಆ್ಯಕ್ಚುಲಿ. ಸೊ ಇದು ಕೂಡ ಇದರ ಹತ್ತದಲ್ಲೇ ಬರುವಂಥದ್ದು. ಆ್ಯಂಡ್ ಅಷ್ಟೇ ಅಲ್ಲದೆ ವಿಜಯಶ್ರೀ ಹಾಸ್ಪಿಟಲ್ ಜಿಗಣಿ. ಸೊ ಇದು ನಿಮ್ಗೆ ಏನಾಗುತ್ತೆ ಅಂದರೆ 5 to 10 ಕಿಲೋಮೀಟರ್ ರೇಡಿಯಸಲ್ಲಿ ಬರುವಂಥದ್ದು. ಸೊ ಅದು ನೆಕ್ಸ್ಟ್ ಬರ್ತಾ ಇರುವಂಥದ್ದು 11 to 20 ಕಿಲೋಮೀಟರ್ ರೇಡಿಯಸ್. ಸೊ ಇಲ್ಲಿಂದ ಏನು ಇಷ್ಟು ದೊಡ್ಡದಾಗಿ ನಾವು ನಿಮ್ಗೆ ತೋರಿಸ್ಕೊಂಡು ಬಂದಿದ್ದೀವಿ 2400 ಎಕರೆಯಲ್ಲಿ ಬರ್ತಂಥ ಸೂರ್ಯ ಸಿಟಿ ಏನಿದೆ ಫೇಸ್ 4 ಅಲ್ಲಿ, ಅದು ನೆಕ್ಸ್ಟ್ ಬರ್ತಾ ಇರುವಂಥದ್ದು. ನೋಡಿ ಬಯೋಕಾನ್ ಬೊಮ್ಸಂದ್ರ ಇರ್ಬೋದು, ಬೊಮ್ಸಂದ್ರ ಮೆಟ್ರೋ ಸ್ಟೇಷನ್ನು, ಕ್ರೈಸ್ಟ್ ಯೂನಿವರ್ಸಿಟಿ, ಆನೇಕಲ್ ರೈಲ್ವೆ ಸ್ಟೇಷನ್ಸು. ಸೊ ಓಟಿಸ್ ಎಲಿವೇಟರ್ ನಿಮ್ಗೆ ಆವಾಗಲೇ ನಾನು ನಿಮಗೆ ಶಿಂಡ್ಲರ್ ತೋರಿಸಿದೆ. ಸೊ ಅದೇ ರೀತಿಯಲ್ಲಿ ಓಟಿಸ್ ಎಲಿವೇಟರ್ಸ್ ಇರ್ಬೋದು, APC ಸರ್ಕಲ್ ಜಿಗಣಿ, ಇವೆಲ್ಲವೂ ಕೂಡ ಈ ರೇಡಿಯಸ್ ಅಲ್ಲಿ ಬರ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಬರ್ತಾ ಇದ್ದಂಗೆ ವೀಕ್ಷಕರೇ ನಿಮಗೆ ನೋಡಿ ನಾರಾಯಣ ಹೃದಯಾಲಯ ಇರ್ಬೋದು, ಕ್ರಿಸ್ಟ್ ಅಕಾಡೆಮಿ, ಓಟಿಸ್ ಎಲಿವೇಟರ್ ಇವೆಲ್ಲ ತೋರಿಸಿದೆ. ಸೊ ಇದರಿಂದ ನೆಕ್ಸ್ಟ್ ಶಿಫ್ಟ್ ಆದಾಗ ನಿಮಗೆ ಇಂಫೋಸಿಸ್ ಕ್ಯಾಂಪಸ್ ಇರ್ಬೋದು, ಸ್ಪರ್ಶ್ ಹಾಸ್ಪಿಟಲ್, ಗೊಟ್ಟಿಗೆರೆ ಮೆಟ್ರೋ ಸ್ಟೇಷನ್ಸು, ಬನ್ನೇರ್ಘಟ್ಟ ಸರ್ಕಲ್, ರಯನ್ ಇಂಟರ್ನ್ಯಾಷನಲ್ ಸ್ಕೂಲು, ಗೊಟ್ಟಿಗೆರೆ ಡಿ ಮಾರ್ಟ್, ಇವೆಲ್ಲವೂ ಕೂಡ 20 ಕಿಲೋಮೀಟರಿಂದ 30 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಬರ್ತಾ ಇರುವಂಥದ್ದು. ಆ್ಯಂಡ್ ಇಷ್ಟೇ ಅಲ್ಲದೆ ಇದನ್ನ ಕನೆಕ್ಟಿವಿಟಿಗಳು ಕೂಡ ಇದೆ, ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನೋಡಿ ಒಂದು ಲೊಕೇಶನ್ ಹೈಲೈಟ್ ಕೊಟ್ಬಿಡ್ತೀನಿ. ಅಟ್ಯಾಚ್ಡ್ 125 acres ವಿವೇಕಾನಂದ ಯೋಗ ಯೂನಿವರ್ಸಿಟಿ ಎದುರುಗಡೆನೆ ನಾನು ನಿಮ್ಗೆ ಆವಾಗಲೇ ತೋರಿಸಿದೆ ಕೂಡ. ಆ್ಯಂಡ್ ಅಷ್ಟೇ ಅಲ್ಲದೆ 2 kilometers ಫ್ರಮ್ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, 2 kilometers ಫ್ರಮ್ ಓಟಿಸ್ ಎಲಿವೇಟರು, 2 kilometers ಫ್ರಮ್ ಟೊಯೋಟಾ ಕಿರ್ಲೋಸ್ಕರು, 3 kilometers ಫ್ರಮ್ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ಸು, 8 kilometers ಫ್ರಮ್ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, 8 kilometers ಫ್ರಮ್ ಜಯದೇವ ಹಾಸ್ಪಿಟಲ್, ಸೇಮ್ 8 kilometers ನಿಮಗೆ ಹೊಸೂರು ರೋಡು, 10 kilometers ಬನ್ನೇರ್ಘಟ್ಟ. ಆ್ಯಂಡ್ ಅಷ್ಟೇ ಅಲ್ಲದೆ 12 kilometers ಎಲೆಕ್ಟ್ರಾನಿಕ್ ಸಿಟಿ. ಇವೆಲ್ಲವೂ ಕೂಡ ಮೇನ್ ಕನೆಕ್ಟಿವಿಟಿ. ಆ್ಯಂಡ್ ಅಷ್ಟೇ ಅಲ್ಲದೆ ಕನೆಕ್ಟಿವಿಟಿ ಹೇಳಿದಾಗ ನಾನೊಂದು ಕೆಲವೊಂದು MNC ಇಂಡಸ್ಟ್ರೀಸ್ಗಳು ಹೇಳಬೇಕು. ಮರ್ಸಿಡಿಸ್ ಬೆಂಜ್ ಇರ್ಬೋದು, ವೋಲ್ವೋ, HCL, ಮೈಲಾನು, ಓಟಿಸ್ ಎಲಿವೇಟರು, ಟೊಯೋಟಾ ಕಿರ್ಲೋಸ್ಕರು, ಬಯೋಕಾನು, ಮೈಕ್ರೋ ಲ್ಯಾಬ್ಸು, ಗ್ರನೈಟ್ ಹಬ್ಬು, ಇವೆಲ್ಲವೂ ಕೂಡ ಹತ್ತಿರದಲ್ಲೇ ಇರುವಂತಹ ಕಂಪನಿಗಳು ವೀಕ್ಷಕರು. ಆ್ಯಂಡ್ ಅಷ್ಟೇ ಅಲ್ಲದೆ ಹಾಸ್ಪಿಟಲ್ಸ್ ಅಂತ ಬಂದರೆ ಅಪೋಲೋ ಹಾಸ್ಪಿಟಲ್ಲು, ಫೋರ್ಟಿಸ್ ಹಾಸ್ಪಿಟಲ್ಲು, ನಾರಾಯಣ ಹೃದಯಾಲಯ, ವಿಕ್ರಮ್ ಹಾಸ್ಪಿಟಲ್, ವಿಜಯಶ್ರೀ ಹಾಸ್ಪಿಟಲ್, ಇವೆಲ್ಲವೂ ಕೂಡ ಹತ್ತಿರದಲ್ಲಿರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಯಾವಾಗಲೂ ನಾನು ಹಾಸ್ಪಿಟಲ್ ಹೇಳಿದಾಗ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಬಗ್ಗೆನೂ ಕೂಡ ಹೇಳ್ತೀನಿ. ನೋಡಿ ಇಲ್ಲಿ ಕ್ರೈಸ್ಟ್ ಅಕಾಡೆಮಿ, ರಾಡಿಕ್ಲಿಪ್ ಸ್ಕೂಲು, ಡೆಲ್ಲಿ ಪಬ್ಲಿಕ್ ಸ್ಕೂಲು, ಓಕೆ. ಸೊ BGS ನ್ಯಾಷನಲ್ ಪಬ್ಲಿಕ್ ಸ್ಕೂಲು, ಪ್ರೆಸಿಡೆನ್ಸಿ ಸ್ಕೂಲು, ಪ್ರತಿಯೊಂದು ಕೂಡ ನಿಮಗೆ ಹತ್ತಿರದಲ್ಲಿ ಸಿಗುವಂಥದ್ದು ವೀಕ್ಷಕರೇ. ಇವಾಗ ನಾನು ನಿಮಗೆ ಇಷ್ಟೊತ್ತು ನಾವೇನು ತಿರ್ಗಾಡ್ಕೊಂಡ್ ಬಂದ್ವಿ ಅಲ್ವಾ, ಓವರ್ ಆಲ್ ಆಗಿ ಸೂರ್ಯ ಸಿಟಿ ಫೇಸ್ 4ನ ಒಂದು ಓವರ್ ವ್ಯೂವನ್ನು ಕೊಟ್ಬಿಡ್ತೀನಿ ನಾನು ನಿಮಗೆ. ಇದೇನೇ
ಕಂಪ್ಲೀಟ್ ಆಗಿ ಸೂರ್ಯ ಸಿಟಿ ಫೇಸ್ 4 2400 ಎಕರ್ ನಾವು ಓಡಾಡ್ಕೋಬಹುದಲ್ಲ ಕಂಪ್ಲೀಟ್ ಆಗಿ ಒಂದು ಓರಿಯೂ ಕೊಡಬೇಕು ಅಂತಂದ್ರೆ ನೋಡಿ ಇಂಡಲ್ವಾಡಿ ಮೆಟ್ರೋ ಸ್ಟೇಷನ್ ಅಪ್ಕಮಿಂಗು ಇಲ್ಲಿ ಬರ್ತಾ ಇದೆ. ಓಕೆ, ಆಮೇಲೆ ಕ್ರಿಕೆಟ್ ಸ್ಟೇಡಿಯಂ ನೋಡಿ ಇಲ್ಲಿ ಬರ್ತಾ ಇದೆ. ಇದು ಸೆಕ್ಟರ್ 2 ಅಂತ ಹೇಳ್ಬೋದು. ಅದು ಸೆಕ್ಟರ್ 3, ಇದು ಸೆಕ್ಟರ್ 4. ಓಕೆ, ಸೊ ಇಲ್ಲಿ ಆರ್ಕಾ ಲೇಔಟ್ ಕೂಡ ಬರುತ್ತೆ. ಇದು ಸೆಕ್ಟರ್ 6. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ, ಏಷ್ಯಾಸ್ ಲಾರ್ಜೆಸ್ಟ್ ವಿವೇಕಾನಂದ ಸ್ಟ್ಯಾಚು. ಇವಾಗ ನಾವೇ ನಿಂತ್ಕೊಂಡಿದ್ದೀವಲ್ಲ, ಇದೇನೆ ಸೆಕ್ಟರ್ 6. ಲಾರ್ಜೆಸ್ಟ್ ವಿವೇಕಾನಂದ ಸ್ಟ್ಯಾಚು ಕೂಡ ಇಲ್ಲೇ ಬರುತ್ತೆ ವೀಕ್ಷಕರೇ. ಸೊ ಹಾಗೆ ಈ ಕಡೆ ಬಂದರೆ ಸೆಕ್ಟರ್ 5 ಬರ್ತಾ ಇದೆ ನಿಮಗೆ. ಸೊ ಈ ಕಡೆ ಬಂದರೆ ಸೆಕ್ಟರ್ 1. ಓಕೆ, ಸೆಕ್ಟರ್ 1 ನಾವು ಆ್ಯಕ್ಚುಲಿ ಇಲ್ಲಿ ಬಂದಿದ್ದು. ಇಲ್ಲಿ IIM ನೋಡಿ, ಇಲ್ಲಿ IIM ನಾವು ಹೋಗ್ಬಿಟ್ಟು ನೋಡ್ಕೊಂಡ್ ಬಂದ್ವಲ್ಲ, ಇಲ್ಲಿಂದ ನಾವು ಹೋಗೆಲ್ಲ ಓಡಾಡ್ಕೊಂಡು ಬಂದಿರುವಂಥದ್ದು. ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ ಕ್ಲಬ್ ಹೌಸ್ ಇರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸು, ಅಪಾರ್ಟ್ಮೆಂಟ್ಗಳು, KHB ಕಾಂಪ್ಲೆಕ್ಸು, ಪ್ರತಿಯೊಂದು ಕೂಡ ಈ ಜಾಗದಲ್ಲಿ ಸೆಂಟ್ರಲ್ಲಿ ನಿಮಗೆ ಬರುವಂಥದ್ದು. ಸರ್ ಅವಾಗಲೇ ಹೋದಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಏನೇನು ಬರ್ತಾ ಇದೆ, ಮುಂದೆ ಏನೇನು ಬರ್ಬೋದು. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್. ಕ್ರಿಕೆಟ್ ಸ್ಟೇಡಿಯಮ್ಮು ಇದು ಇಂಡಿಯಾದಲ್ಲೇ ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಡಿಯಂ. ನಾನು ಅಲ್ಲಿ ಹೇಳಿದೆ ನಿಮಗೆ, ಅದು ಕೂಡ ಈ ಭಾಗದಲ್ಲಿ ಸೆಕ್ಟರ್ 2 ಅಲ್ಲಿ ಬರ್ತಾ ಇರೋದು ವೀಕ್ಷಕರೇ. ಅಷ್ಟೇ ಅಲ್ಲದೆ ಸ್ಪೋರ್ಟ್ಸ್ ಸಿಟಿ ಅಂತ ಬರುತ್ತೆ. ಸ್ಪೋರ್ಟ್ಸ್ ಸಿಟಿಲೂ ಅಷ್ಟೇ ನಿಮಗೆ ಎಲ್ಲ ರೀತಿಯ ಒಂದು ಕಾಂಪ್ಲೆಕ್ಸಸ್ ಇರ್ಬೋದು, ರೆಸಾರ್ಟ್ಸ್ಗಳಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಇದೊಂದು ಓವರ್ ವ್ಯೂ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ತೋರಿಸೋದಕ್ಕೆ ವೀಕ್ಷಕರೇ. ಸ್ನೇಹಿತರೆ, ಫೈನಲ್ ಆಗಿ ಬರ್ತಾ ಇರೋಂಥದ್ದು ಪ್ರೈಸು. ಇಷ್ಟೆಲ್ಲ ಹೇಳ್ಕೊಂಬಂದ್ವಿ, ಬಟ್ ಪ್ರೈಸ್ ಹೇಳೋಕೆ ನಾವು ಮುಂಚೆನೂ ಕೂಡ ಒಂದು ಲ್ಯಾಂಡ್ ಮಾರ್ಕ್ ಕೊಡಲೇಬೇಕು ನೋಡಿ. ಅದೇನೆ ವಿವೇಕಾನಂದ ಯೋಗ ಯೂನಿವರ್ಸಿಟಿ 125 ಎಕರೆಯಲ್ಲಿ ಇರುವಂಥದ್ದು ವೀಕ್ಷಕರೇ. ಏನು ಸೂರ್ಯ ಸಿಟಿ ಇದೆ ಆ ಸೆಕ್ಟರ್ 6 ಅಲ್ಲೇ ಬರುತ್ತೆ. ಇದು ಇಲ್ಲೇನೆ ಅಪ್ಕಮಿಂಗ್ ನಮ್ಮದು ವಿವೇಕಾನಂದ ಅವರ ಸ್ಟ್ಯಾಚ್ಯೂ ಬರ್ತಾ ಇರುವಂಥದ್ದು. ಹಾಗೆ ಈ ಕಡೆ ಬಂದರೆ ನೀವೇನಾದರೂ ಬುಕ್ ಮಾಡ್ಕೊಬೇಕು, ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಆಫೀಸ್ ಕೂಡ ಇಲ್ಲೇನೇ ಇದೆ, ಎದುರುಗಡೆನೇ ಇದೆ ವೀಕ್ಷಕರೇ. ಆ್ಯಂಡ್ ಇವಾಗ ಪ್ರೈಸ್ ಹೇಳ್ಬಿಡ್ತೀನಿ. ಫೈನಲ್ ಆಗಿ ಬರ್ತಾ ಇರೋಂಥದ್ದು ಪ್ರೈಸಿಂಗು. ತುಂಬ ಜನ ಅನ್ಕೊಂಡಿರ್ತಾರೆ KHB ಅಂತ ಅಂದರೆ ತುಂಬ ಕಾಸ್ಟ್ಲಿ ಆಗ್ಬೋದು, 6,000 7,000, ಯಾಕಂದ್ರೆ ವೀಡಿಯೋದವರೆಲ್ಲ ಅದೇ ರೇಟ್ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಇಲ್ಲ ವೀಕ್ಷಕರೇ, ಸೊ ನಮ್ಮ ವೀಕ್ಷಕರಿಗೋಸ್ಕರ, ಕನ್ನಡಕೋರ ವೀಕ್ಷಕರಿಗೆ ಇಲ್ಲಿ 4,500 ಇಂದ 5,500 ವರೆಗೆ ರೇಟನ್ನು ಫಿಕ್ಸ್ ಮಾಡಲಾಗಿದೆ. ಇದು ಡಿಪೆಂಡ್ಸ್ ಆನ್ ಏರಿಯಾ, ಡಿಪೆಂಡ್ಸ್ ಆನ್ ಫೇಸಿಂಗ್ಸ್ ಇರ್ಬೋದು, ಜಾಗಕ್ಕೆ ತಕ್ಕಾಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಇದನ್ನು ಬುಕ್ ಮಾಡ್ಕೊಳ್ಳೋದಿದ್ರೆ ಜಸ್ಟ್ 10,000 ರೂಪೀಸ್ ಕೊಟ್ಬಿಟ್ಟು ನೀವು ಡಾಕ್ಯುಮೆಂಟ್ಸನ್ನು ತೊಗೊಳ್ಳಿ, ವೆರಿಫಿಕೇಷನನ್ನು ಮಾಡ್ಕೊಳ್ಳಿ. KHB ಅಂದಮೇಲೆ ಇನ್ನೇನು ವೆರಿಫಿಕೇಷನ್ ಮಾಡ್ಕೊತೀರಾ? ಆಬ್ವಿಯಸ್ಲಿ ವೆರಿಫಿಕೇಷನ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಒಂದು ಲೀಗಲ್ ಒಪಿನಿಯನ್ ಕೂಡ ನೀವು ತೊಗೋಬೋದು, ಹೆಚ್ಚಿನ ಮಾಹಿತಿನ ಪಡ್ಕೋಬೋದು. ಡೈರೆಕ್ಟಾಗಿ ಆಫೀಸಿಗೆ ಬರ್ಬೋದು. ಪ್ರತಿ ದಿನನೂ ಕೂಡ ಓಪನ್ ಇರುತ್ತೆ, ವಾರದ 7 ದಿನಗಳು ಕೂಡ ಓಪನ್ ಇರುತ್ತೆ. ಮಾರ್ನಿಂಗ್ 9 to ಈವ್ನಿಂಗ್ 6 ಕೂಡ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ನೀವು ಬರೋಕ್ಕಿಂತ ಮುಂಚೆ ಬೇಕಾದ್ರೆ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು, ಇಷ್ಟೊತ್ತು ನಾನು ತೋರಿಸ್ಕೊಂಬಂದಲ್ಲ, ಇದನ್ನು ಬಿಟ್ಟು ಇನ್ನೂ ಮಾಹಿತಿ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ನಾನು ಆಲ್ರೆಡಿ ಹೇಳಿದೆ, 18,000 ಗೌರ್ಮೆಂಟ್ ಕಡೆಯಿಂದ ಏನಿತ್ತು ಅದು ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ. 18,000 ಏನು ಓನರ್ ಶೇರ್ ಇದೆ, ಫಾರ್ಮರ್ಸ್ ಓನರ್ ಶೇರ್ ಇರುತ್ತೆ, ಅದು ಮಾತ್ರ ಇವಾಗ ಅವೈಲೇಬಲ್ ಇರುವಂಥದ್ದು. ಆ್ಯಂಡ್ ಅದು ಕೂಡ ಆಲ್ರೆಡಿ ಖಾಲಿ ಆಗ್ತಾ ಇದೆ. ತುಂಬ ಜನಗಳು ವಿಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದಾರೆ, ಬಂದು ಬುಕ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ಮಧ್ಯದಿಂದ ನಾನು ನಿಮಗೆ ಒಂದು ಕೋಡ್ ಕೊಟ್ಟಿದ್ದೆ, KKKHB. ಹೌದು ವೀಕ್ಷಕರೇ, KKKHB ಅನ್ನೋ ಕೋಡನ್ನು ಯಾರು ಬಂದು ಹೇಳ್ತಾರೆ, ಕನ್ನಡಕೋರ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿರ್ತಾರೆ ಅವರಿಗೆ ಡೆಫಿನೆಟ್ಲಿ ನಿಮಗೋಸ್ಕರ ಸ್ಪೆಷಲ್ ಡಿಸ್ಕೌಂಟ್ 4,500 ಅಲ್ಲೂ ಕೂಡ ಡಿಸ್ಕೌಂಟ್ಸ್ ಕೂಡ ಲಭ್ಯವಿರುತ್ತೆ ವೀಕ್ಷಕರ. ಸೊ ಈ ಒಂದು ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ. ಸೊ ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಆಗ್ತಾ ಇದೆ, ಅಪ್ರಿಷಿಯೇಷನ್ ತುಂಬ ಆಗ್ತಾ ಇದೆ. ಉಳ್ಕೋಬೇಕಾ ಉಳ್ಕೊಳ್ಳಿ. ಯಾರು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ರೆ, ಒಳ್ಳೆ ಅಪ್ರಿಷಿಯೇಷನ್ ನೋಡ್ತಾ ಇದ್ದಾರೆ ಅಂದರೆ ಆಲ್ ಓವರ್ ಕರ್ನಾಟಕದಿಂದ, ಏನು ಆಲ್ ಓವರ್ ಭಾರತದಿಂದನೂ ಕೂಡ ನೀವು ಇಲ್ಲಿ ಬರ್ಬೋದು, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಒಂದು ಒಳ್ಳೆ ಅಪ್ರಿಷಿಯೇಷನ್ ಪಡ್ಕೋಬೋದು. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನೋಡಿ, 7,000 8,000 ಸೈಟ್ ತೊಗೊಂಡು ಅದು 10,000 12,000 ಆಗೋಕ್ಕೆ ಭಾಳ ಕಷ್ಟ ಇದೆ. ಅದೇ ಇವಾಗಲೇ 4,500 ಸೈಟ್ ತೊಗೊಂಡ್ರೆ ಅದು 5,500 6,000 ಆಗೋದಕ್ಕೆ ಕ್ವಿಕ್ ಆಗಿ ಆಗ್ಬಿಡುತ್ತೆ. ಎಂಥ ಒಳ್ಳೆ ಅಪ್ರಿಷಿಯೇಷನ್, ಕರೆಕ್ಟ್ ತಾನೆ? ಸೊ ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ ವೀಕ್ಷಕರೇ. ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ, ಎಷ್ಟೊಂದು ಒಳ್ಳೆ ಲೇಔಟನ್ನು ಪರಿಚಯ ಮಾಡ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.